ನಮಸ್ಕಾರ. ಸೂರ್ಯಂಗೆ ಟಾರ್ಚು, HR ಗೆ ಇಂಟರ್ವ್ಯೂ. ಇವತ್ತಿನ ವಿಶೇಷ ಎಪಿಸೋಡ್ ಅಲ್ಲಿ ನಮ್ ಜೊತೆ ಇದ್ದಾರೆ ಕೃಪಾ. ಕೃಪಾ ಅವರು ಒಂದು ಪ್ರತಿಷ್ಠಿತ MNC ನಲ್ಲಿ HR ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕೃಪಾ, ಅರ್ಲಿಕಟ್ಟೆಗೆ ಬಂದಿದ್ದಕ್ಕೆ ಸ್ವಾಗತ. ಹಾಯ್, ನನ್ನನ್ನ ನೀವು ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗ್ರೇಟ್. ಇವತ್ತು ನಾವು HR ಮಾನವ ಸಂಪನ್ಮೂಲ ಅಧಿಕಾರಿಗಳು ಏನ್ ಮಾಡ್ತಾರೆ, ಅವರು ಕಂಪನಿನಲ್ಲಿ ಏನ್ ಕೆಲಸ ಮಾಡ್ತಾರೆ, ಅವರು ಬರೀ ಆಫರ್ ಲೆಟರ್ ಕೊಡ್ತಾರ ಅಥವಾ ಬರೀ ಎಥ್ನಿಕ್ ಡೇ ರಂಗೋಲಿ ಕಾಂಟೆಸ್ಟ್ ಅದನ್ನ ಆರ್ಗನೈಸ್ ಮಾಡ್ತಾರ, HR ಅನ್ನೋದು ಹೇಗೆ ಉದಯವಾಯಿತು, ಈಗಿನ IT ಕಂಪನಿನಲ್ಲಿರೋ HR ಮುಂದೆ ಬರುವಂತಹ ಗಿಗ್ ಎಕಾನಮಿ HR ಮತ್ತೆ ಹಿಂದೆ ಇದ್ದಂತಹ HR ಹೆಡ್ಗಳಿಗೂ ಇರೋ ವ್ಯತ್ಯಾಸ ಇತ್ಯಾದಿಗಳ ಚರ್ಚೆ, ಅದರ ಜೊತೆಗೆ ರೆಸ್ಯೂಮೆ ಹೆಂಗ್ ಮಾಡೋದು ಅಂತಾನು ಹೇಳ್ತಾರೆ. ಆಮೇಲೆ ಕೆಲ್ಸಕ್ಕೆ ಹೋದಾಗ, ಇಂಟರ್ವ್ಯೂಗೆ ಹೋದಾಗ ಹೆಂಗೆ ಬರ್ಬೇಕು, ರಜನಿಕಾಂತ್ ಡೋರ್ ಹೊಡೆದ ಬರ್ಬೇಕಾ ಅಥವಾ ಹಂಗೆ ನಾರ್ಮಲ್ ಆಗಿ ಬರ್ಬೇಕಾ ಅಂತ ಎಲ್ಲ ಫುಲ್ ಇವತ್ತು ಅರ್ಲಿಕಟ್ಟೆನಲ್ಲಿ ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್, ಸೆಂಟರ್ ಎಲ್ಲ ಫುಲ್ ಇವತ್ತು ಇಂಟರ್ವ್ಯೂ. ಕೃಪಾ, ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್. ನೀವು ಲಿಟಲ್ ಬಿಟ್ ಅಬೌಟ್ ಯುವರ್ ಸೆಲ್ಫ್. ನಿಮ್ದು ಊರ್ ಯಾವಾಗ, ಮತ್ತೆ ಎಷ್ಟನೇ ಕ್ಲಾಸ್ ಅಲ್ಲಿ ನಾನು HR ಆಗ್ಬೇಕು ಅಂತ ನೀವು ಡಿಸೈಡ್ ಮಾಡಿದ್ದು ಇತ್ಯಾದಿ. ಓಕೆ, ಗುಡ್. ನಾನು ಇವಾಗ ಟೋಟಲ್ ಆಗಿ HR ನಲ್ಲಿ ಈಗ 21 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಡಿಪಾರ್ಟ್ಮೆಂಟ್ಗೆ ನಾನು ಬರ್ಬೇಕು ಅಂತ ಲೈಫಲ್ಲಿ ಪ್ರಿಪೇರ್ ಆಗ್ಲಿಲ್ಲ. ಅಂಡ್ ವೇ ಬ್ಯಾಕ್ ಇನ್ 99 ಏನಪ್ಪಾ, ಗ್ರಾಜುಯೇಷನ್ ಆದ್ಮೇಲೆ ಪೋಸ್ಟ್ ಗ್ರಾಜುಯೇಷನ್ಗೆ ಓಕೆ ಇದ್ದಿದ್ದೆ 3 ಚಾಯ್ಸ್: ಮಾರ್ಕೆಟಿಂಗು, ಫೈನಾನ್ಸು, ಹೊಸದಾಗಿ HR ಅಂತ ಬಂತು. ಸೊ ಆಯ್ತು, ಇದ್ದಿದ್ರಲ್ಲಿ ಫೈನಾನ್ಸ್ ತಲೆ ಕಂಡ್ರೆ ಆಗ್ತಿರ್ಲಿಲ್ಲ, ಮಾರ್ಕೆಟಿಂಗ್ ಬೇಡ ಅನ್ನಿಸ್ತು. ಸೊ HR ವಾಸ್ ಸಮಥಿಂಗ್ ದಟ್ ವಾಸ್ ದೇರ್. ಅಂಡ್ ಕಾಲೇಜ್ ನಲ್ಲೂ ನಾನು ಐವ್ ಆಲ್ವೇಸ್ ಬೀನ್ ಏನಂತಾರೆ, ಮೋಸ್ಟ್ಲಿ ಎಂಪ್ಲಾಯಿ, ಐ ಮೀನ್ ಇಂಟ್ರಾಕ್ಷನ್ಸ್, ಲೀಡಿಂಗ್ ಫ್ರಮ್ ದ ಫ್ರಂಟ್, ಟೇಕಿಂಗ್ ಅ ಲಾಟ್ ಆಫ್ ಇನಿಷಿಯೇಟಿವ್ಸ್, ಅದೆಲ್ಲ ಇದ್ದಿದ್ದನ್ನ ಪ್ರಾಬಬ್ಲಿ ನ್ಯಾಚುರಲ್ ಇನ್ಕ್ಲಿನೇಷನ್ ಆಗಿ ನಾನು HR ನನ್ನ ಇದ್ರಲ್ಲಿ ತಗೊಂಡೆ. ಹಾಗಾಗಿ ನಾನು ಅದರಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಅಂಡ್ ಡೆಫಿನೆಟ್ಲಿ ನನ್ಗೆ ಇಲ್ಲಿ ತನಕ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್. ನನಗ್ ನಾನೇ, ಐ ಮೀನ್ HR ಇಸ್ ಸಮಥಿಂಗ್ ದಟ್ ಈಗಿನ ಕಾಲದಲ್ಲ, ಅದು ಎಷ್ಟೋ ವರ್ಷಗಳಿಂದ ಏನಂದ್ರೆ ಅದು ನಡ್ಕೊಂಡ್ ಬಂದಿದೆ. ಓನ್ಲಿ ಥಿಂಗ್ ನಾವು ಅದಕ್ಕೊಂದು ಹೆಸರು ಕೊಟ್ಟಿರ್ಲಿಲ್ಲ ಕರೆಕ್ಟ್ ಆಗಿ. ಸೊ ಇಫ್ ಯು ರಿಯಲಿ ಲುಕ್ ಎಟ್ ಇಟ್, ವೆದರ್ ಇಟ್ ವಾಸ್ ಡ್ಯೂರಿಂಗ್ ದ ಎರಾ ಆಫ್ ದ ಕಿಂಗ್ಸ್, ಎವ್ರಿಬಡಿ ಹ್ಯಾಡ್ ಟು ಮ್ಯಾನೇಜ್ ಪೀಪಲ್. ದಟ್ ವಾಸ್ ಹೌ ಯೂಸ್ ಟು ಲುಕ್ ಎಟ್. ಏನಪ್ಪಾ ಅಂದ್ರೆ ಜನನ್ನ ಹೇಗ್ ನೋಡ್ಕೋಬೇಕು. ಹಾಗಾಗಿ ಅದಕ್ಕೊಂದು ಕಾಯಿಂಡ್ ಟರ್ಮ್ ಮಾನವ ಸಂಪನ್ಮೂಲ ಅಂತ ಇರ್ಲಿಲ್ಲ. ಬಟ್ ಆಗಿನ ಕಾಲದಲ್ಲೂ ನೋಡ್ತಾ ಇದ್ರು, ಆಗಿನ ಕಾಲದಲ್ಲೂ ರೆಕ್ರೂಟ್ ಮಾಡ್ತಾ ಇದ್ರು, ಆಗಿನ ಕಾಲದಲ್ಲೂ ಸಂಬಳ ಕೊಡ್ತಾ ಇದ್ರು, ಊಟ ಕೊಡ್ತಾ ಇದ್ರು, ನೋಡ್ಕೋತಾ ಇದ್ರು. ಸೊ ಆಗಿಂದನೂ ನಡ್ಕೊಂಡ್ ಬಂದಿದೆ. ಬಟ್ 18th ಸೆಂಚುರಿ ಹತ್ರದಿಂದ ಸ್ವಲ್ಪ ಮುಂದೆ ಬರ್ತಾ ಅದಕ್ಕೊಂದು ದೇ ಸ್ಟಾರ್ಟೆಡ್ ಗಿವಿಂಗ್ ಇಟ್ ಆರ್ ಕಾಯಿನಿಂಗ್ ಇಟ್ ಆಫ್ ಪೀಪಲ್ ಮ್ಯಾನೇಜ್ಮೆಂಟ್. ಸೊ ಇಟ್ ವಾಸ್ ಫಸ್ಟ್ ಕಾಲ್ಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಬಟ್ ಟುಡೇ ವಿ ಫೀಲ್ ರಿಸೋರ್ಸ್ ಅನ್ನೋ ವರ್ಡ್ ಯೂಸ್ ಮಾಡೋದು ತುಂಬಾ ಇನ್ಸೆನ್ಸಿಟಿವ್. ಸೊ ವಿ ಸೇ ಇಟ್ ಇಸ್ ಪೀಪಲ್, ರೈಟ್? ಬಟ್ ನೀವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲಿ ಅಥವಾ ನೀವು ಫ್ಯಾಕ್ಟ್ರಿ ಸೆಟಪ್ ಅಲ್ಲಿ ಎಲ್ಲಾದ್ರೂ ಹೋದ್ರು ಈಗಲೂ ಅದನ್ನ ಎಂಪ್ಲಾಯೀಸ್ ಆರ್ ಲೈಕ್ ಎನ್ ಅಸೆಟ್. ಸೊ ದೇ ಲುಕ್ ದಟ್ ರಿಸೋರ್ಸ್ ಆಫ್ ದಿ ಆರ್ಗನೈಸೇಷನ್. ಜಸ್ಟ್ ಲೈಕ್ ನಿಮ್ಗೆ ಹೆಂಗ್ ಅಸೆಟ್ ಮ್ಯಾನೇಜ್ಮೆಂಟ್ ಇರುತ್ತೋ ಹಾಗೆ ಜನನು ನೋಡ್ತಾರೆ. ಬಟ್ ಅದ್ರ ಎವಾಲ್ವ್ಮೆಂಟ್ ಅಟ್ಲೀಸ್ಟ್ ನಾ ನೋಡಿರೋ ಒಂದ್ 20 ವರ್ಷದಿಂದ ಅಥವಾ ನನ್ ಮುಂಚೆಯಿಂದ ಇದ್ದವರು ತುಂಬಾನೇ ಬದಲಾವಣೆಗಳಾಗಿದೆ. ಲಾಟ್ ಮೋರ್ ಸೆನ್ಸಿಟಿವಿಟಿ, ಸೂಕ್ಷ್ಮದಿಂದ ಜನ ನೋಡ್ಕೋಬೇಕಾಗಿರೋದು ಇವಾಗ ಇನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಲ್ಲಿಂದ ನಮ್ ನಾಲೆಜ್ ಎಷ್ಟು ಜನರ ಬಗ್ಗೆ, ಅವ್ರನ್ನ ಹೇಗ್ ನೋಡ್ಕೊಳ್ತೀವಿ, ಏನೇನ್ ಅವ್ರನ್ನ ನಾವು ಅವ್ರ ಬೆಳವಣಿಗೆಗೆ ನಾವ್ ಏನೇನ್ ಮಾಡ್ಬೇಕು. ಸೊ ಹಿಂಗೆ ಪ್ರತಿಯೊಂದು ಸ್ಟೇಜಸ್ನು ಒಂದ್ ಎವಾಲ್ವ್ಡ್ ಸ್ಟೇಜ್ಗೆ ನಾವ್ ಇವತ್ ಬಂದಿದೀವಿ. ಇವತ್ತು ತುಂಬಾನೇ ಅಡ್ವಾನ್ಸ್ಡ್ ಆಗಿದೆ HR. ನಾವು ಜಸ್ಟ್ ಫ್ರಮ್ ಪೀಪಲ್ ಮ್ಯಾನೇಜ್ಮೆಂಟ್ ಇವತ್ತು ಡೀಪ್ ಅನಾಲಿಟಿಕ್ಸ್ ಅಂತೆ, ಸ್ಕೋರ್ ಕಾರ್ಡ್ಸ್, ಆದ್ರೆ ತುಂಬಾ ಟೆಕ್ನಾಲಜಿ ಬಂದ್ಬಿಡಿದೆ. ಇವತ್ತು ನಾವು ಏನ್ ನೋಡ್ತಾ ಇದೀವಿ, ದಿಸ್ ಹೋಲ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ವೆರಿ ಟೆಕ್ನಾಲಜಿ ಓರಿಯೆಂಟೆಡ್ ಆಗಿದೆ. ಇವತ್ತು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಇಟ್ಸ್ ಅ ಬ್ರೂಟಲ್ ಮಾರ್ಕೆಟ್ ಔಟ್ಸೈಡ್. ಸೊ ಹಂಗಾಗಿ ಇನೋವೇಷನ್ ಇಸ್ ಸಮಥಿಂಗ್ ದಟ್ ಇಸ್ ವಿ ಹ್ಯಾವ್ ಟು ಸಸ್ಟೈನ್ ಅಂಡ್ ಕೀಪ್ ಗೋಯಿಂಗ್ ಅಟ್. And this is how I would say I have seen this journey of HR. ನಾನಂತಲ್ಲ, ಬೇರೆ ಯಾರಿದ್ರು, ಬೇರೆ ಯಾವುದೇ ಇಂಡಸ್ಟ್ರಿ ಇದ್ರು, ನಾನು 21 ವರ್ಷ ಬರೀ IT ನಲ್ಲೇ ಕಳೆದ್ಬಿಟ್ಟೆ. ಬಿಕಾಸ್ ಐ ಜಾಯಿಂಡ್ ಎಟ್ ದ ಟೈಮ್ ಆಫ್ ದಿ IT ಬೂಮ್, ವೆನ್ ಇಟ್ ವಾಸ್ ಆಲ್ ದ ಟ್ರೈನಿಂಗ್ ಇಂಡಸ್ಟ್ರೀಸ್ ಆರ್ ದ .coms.
ಹಾಗೆ ಅದನ್ನ ಕಂಟಿನ್ಯೂ ಮಾಡಿ ಕೊನೆಗೆ ಎಂಜಿನಿಯರಿಂಗ್ ಸೈಡ್ ಅಲ್ಲಿ ನಾನೀಗ ಲಾಸ್ಟ್ ಒಂದು 15 ವರ್ಷದಿಂದ HR ನ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ವಿತ್ ಇನ್ IT ಆಲ್ಸೋ ತುಂಬಾನೇ ಕಾಂಬಿನೇಷನ್ಸ್ ಇದೆ. ಬ್ಯಾಂಕ್ಸ್, ಫೈನಾನ್ಷಿಯಲ್ ಸೆಕ್ಟರ್ಸ್, ಇನ್ಶೂರೆನ್ಸ್, ಎಲ್ಲರೂ ಅವರವರ ತರದ ಜನನ್ನ ಹೇಗ್ ನೋಡ್ಕೋಬೇಕು ಅನ್ನೋದ್ರಲ್ಲಿ ಅವ್ರವ್ರ ಒಂಥರ ಟೇಲರ್ ಮೇಡ್ ಟು ಮೇಕ್ ಇಟ್ ವರ್ಕ್ ಫಾರ್ ದೆಮ್. That's been a fantastic evolvement, I will say. ಓಕೆ, ಈಗ ನೀವು ಮೊದ್ಲಿಂದಾನು ಜನರನ್ನೆಲ್ಲ ನೋಡ್ಕೊಂತ ಇದ್ರು ಎಕ್ಸೆಟ್ರಾ ಅಂತ ಇದ್ರಿ. ಬಟ್ ನಿಜವಾಗ್ಲೂ ಹ್ಯೂಮನ್ ರಿಸೋರ್ಸಸ್ ಅನ್ನೋ ಪದ ಮತ್ತೆ ಅದನ್ನ ಪ್ರೊಡಕ್ಷನ್ ಕಾಂಪೋನೆಂಟ್ ಆಗಿ ನೋಡಕ್ ಶುರುವಾಗಿದ್ದು ಯಾವಾಗ? ಇಂಡಸ್ಟ್ರಿಯಲ್ ಏಜ್ ಇಂದನಾ ಅಥವಾ ಹೆಂಗೆ ಶುರುವಾಯ್ತು? ಅರೌಂಡ್ 17th 18th ಸೆಂಚುರಿ ಆಗಿಂದ ಅದು ಶುರುವಾಯ್ತು. ಯಾಕಂದ್ರೆ ಒಂದು ಅನ್ರೆಸ್ಟ್ and the way each of the countries were facing their own economic crisis, whether it was the wars that came in between. So ಎಲ್ಲ ತರದಲ್ಲೂ ಮುಂಚೆ ಹೇಗಿತ್ತು ಅಂದ್ರೆ it was more a dictatorial kind of a behavior. But generally ಯಾವಾಗ ಅನ್ರೆಸ್ಟ್ ಶುರುವಾಯ್ತು, there was a need to put a method to the madness. ಸೊ ಹಾಗಾಗಿ ಆಗ ಯೂನಿಯನ್ಸ್ ಫಾರ್ಮ್ ಆಯ್ತು. ಸೊ ಆ ಯೂನಿಯನ್ಸ್ ನ ಮ್ಯಾನೇಜ್ ಮಾಡಿ ನೆಗೋಷಿಯೇಟ್ ಮಾಡೋದಕ್ಕೆ ಪರ್ಸನಲ್, then they were called personal managers. So personal managers started growing, and they were the people who were mediators. ಆರ್ಗನೈಸೇಷನ್ಗೂ ಎಂಪ್ಲಾಯೀಸ್ಗೂ ಮಧ್ಯದಲ್ಲಿ ಅವ್ರು ನಿಂತು, ಅಂದ್ರೆ ಹೇಳ್ತೀವಲ್ಲ ನಾವು ಏನಂತಾರೆ, ಹಲ್ಲಿಲ್ದಿರೋ, ಇಫ್ ಐ ಕ್ಯಾನ್ ಸೇ ಫಾರ್ ವಾಂಟ್ ಆಫ್ ಹ್ಯೂಮರ್, ಹಲ್ಲಿಲ್ದಿರೋ ಹಾವುಗಳು. ಯಾರು ನೋಡಿದ್ರು HR ಅಂದ್ರೆ ಓ ಅಂತ ಹೆದರ್ಕೋತಾರೆ. ಬಟ್ ವಿ ಆರ್ ಜಸ್ಟ್ ಗೇಟ್ ಕೀಪರ್ಸ್ ಆಫ್ ದ ಪಾಲಿಸಿ. ಅದನ್ನ ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ತೀವಿ, ಹೌ ಡು ವಿ ಬ್ರಿಂಗ್ ಅ ಬ್ರಿಡ್ಜ್ ಬಿಟ್ವೀನ್ ದಿ ಆರ್ಗನೈಸೇಷನ್ ಅಂಡ್ ದಿ ಎಂಪ್ಲಾಯೀಸ್, ಇಟ್ ಹ್ಯಾಸ್ ಟು ಬಿ ಅ ವಿನ್-ವಿನ್. I mean, we are not soldiers standing at the orders of the senators, but we need to use our own common sense, look at what is being done. Is it going to help the organization, and at the same time, do we really see employees growing? Because end of the day, ನೀವೇನೇ ಮಿಷನರಿ ತಂದು ಎಷ್ಟೇ ನಾವು ಆಟೋಮೇಶನ್ ಯುಗಕ್ಕೆ ಹೋದ್ರು ಜನ ಬೇಕೇ ಬೇಕು. ಜನನ್ ಉಳಿಸ್ಕೊಳ್ಳೋದು ಹೇಗೆ, ಅವ್ರನ್ನ ಬೆಳೆಸೋದು ಹೇಗೆ, ಅಂಡ್ ಉಳಿಸ್ಕೊಳ್ಳೋದು ಇನ್ ಟರ್ಮ್ಸ್ ಆಫ್ ವೆರಿ ಪ್ರೊಡಕ್ಟಿವ್ ವೇ. ಅವರೇ, ದಟ್ ಇಸ್ ಕಾಲ್ಡ್ ರಿಟೆನ್ಷನ್ ಅಲ್ವಾ. ಒಂದು ಬಲವಂತವಾಗಿ ಒಬ್ರನ್ನ ಉಳಿಸ್ಕೊಳ್ಳೋದು, ಇನ್ನೊಂದು ತಾನಾಗೆ ನಾನು ಈ ಕಂಪನಿ ಬಿಟ್ಟು ಹೋಗಲ್ಲ, ನಾವು ತಳ್ಳೋ ತನಕನೂ ನಾವು ಹೋಗ್ದಿರೋದು ಒಂದು ಸ್ಟಿಕಿನೆಸ್ ಆರ್ ಅಟ್ಯಾಚ್ಮೆಂಟ್. ಅದನ್ನ ಹೇಗ್ ಬೆಳೆಸ್ತೀವಿ ಅನ್ನೋದು ಇಸ್ ಎಫೆಕ್ಟಿವ್ HR. ಗಾಟ್ ಇಟ್. ಸಿ, ಅಂದ್ರೆ ಇವಾಗ ಇನ್ನೊಂದು ಸ್ವಲ್ಪ ಡೀಟೇಲ್ ಹೋಗೋಣ. ಇವಾಗ ಫಸ್ಟಿಗೆ ದಿನಕ್ಕೆ ಬರೀ 8 ಗಂಟೆ ಕೆಲಸ ಮಾಡ್ಬೇಕು, ಅಥವಾ ಅವರಿಗೆ ಟೈಮಿಗೆ ಸಂಬಳ ಕೊಡ್ಬೇಕು, ಅಥವಾ ಅವ್ರ ಕೈ ಕಾಲ್ಗೆ ಏನಾದ್ರು ಆದ್ರೆ ಮಿಷನರಿ ಆಪರೇಟ್ ಮಾಡ್ಬೇಕಾದ್ರೆ ಅವ್ರಿಗೆ ಇಷ್ಟು ಅಂತ ಕಾಂಪನ್ಸೇಷನ್ ಕೊಡ್ಬೇಕು ಅಂತ ಒಂದು ಗೌರ್ಮೆಂಟ್ ರೂಲ್ಸ್ ಬಂದ್ಮೇಲೆ, ಅದು ರೂಲ್ಸ್ ಅಲ್ವಾ, ಅಂದ್ರೆ ಅವರಿಗೂ ಗೊತ್ತಿರುತ್ತೆ, ಯೂನಿಯನ್ಸಿಗೂ ಗೊತ್ತಿರುತ್ತೆ, ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅವಾಗ HR ಬರೀ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇದೀವಿ ಅಂತ ಅಬ್ಸರ್ವ್ ಮಾಡ್ತಾರೆ. ಬಟ್ ಆ ಫುಲ್ ಪ್ರಾಸೆಸ್ ಯಾವಾಗ ಚೇಂಜ್ ಆಯ್ತು ಅಂದ್ರೆ, ನೀವ್ ಹೇಳ್ದಂಗೆ ಅವನ್ಗೆ ಕೆಲ್ಸದಲ್ಲಿ ಗ್ರೋತ್ ಇದೆಯಾ, ಆ ತರ ಆಸ್ಪೆಕ್ಟ್ಸ್ ಎಲ್ಲ ಯಾವ ಟೈಮ್ ಇಂದ ಶುರು ಮಾಡಿದ್ರು? ಬರೀ IT ಇಂಡಸ್ಟ್ರಿ ಶುರು ಆದಾಗ ಆಯ್ತಾ, ಅಥವಾ ಅದಕ್ಕೂ ಹಿಂದೆನೆ ಆಗಿತ್ತಾ? ಇಲ್ಲ, ಖಂಡಿತ ಇಲ್ಲ. ಸೊ ನೀವು ಅದನ್ನ ನೋಡಿದ್ರೆ ಟುವರ್ಡ್ಸ್ ಅರ್ಲಿ 19th ಸೆಂಚುರಿ, ಆ ಟೈಮ್ ನಿಂದಾನು ನಮ್ದು ಎಷ್ಟು ಪಾಪ್ಯುಲರ್ ಇಂಡಸ್ಟ್ರೀಸ್ ಇದೆ. ನೀವು ಫಾರ್ ಎಕ್ಸಾಂಪಲ್ ನಮ್ ಹಿಂದೂಸ್ತಾನ್ ಲಿವರ್ ತಗೊಳ್ಳಿ, ರೈಟ್? ಹಿಂದೂಸ್ತಾನ್ ಲಿವರ್ ತಗೊಳ್ಳಿ, ಅಥವಾ ನಮ್ಮ ಮಾರುತಿ ಉದ್ಯೋಗ್ ತಗೊಳ್ಳಿ. ದೇ ಹ್ಯಾವ್ ಆಲ್ ಬೀನ್ ದೇರ್ ಫಾರ್ ಸೆವರಲ್ ಡಿಕೇಡ್ಸ್, and they have some of the best evolved practices that are there. Not everybody, see, these are the companies that ಆಮೇಲೆ IT ಗೆ ಅವ್ರನ್ನೊಂದು ಬ್ರಾಂಚಸ್ ನ ಓಪನ್ ಮಾಡ್ಕೊಂಡ್ರೆ ವಿನಃ, ಅದಕ್ ಮುಂಚೆ they were all into various other industrial sectors. So around, I will say, the early 19th centuries is when people started looking at, iವಾಗ ನೀವು ನೋಡಿ ಎಷ್ಟು ನಮ್ಮ economists who were there, people came out with so many theories about people, right? In the mid 1940s, 1950s, namma popular, if you really look at it, the economists, when they started talking a lot about people centric driven theories and why it was important, that is a symbol of showing that that was when the whole system was trying to get into a certain shape. ಆಕ್ಚುಲಿ ನೀವು ಇದು ಹೇಳಿದ್ರಲ್ವಾ, ಲೈಕ್ 19th ಸೆಂಚುರಿಯಿಂದನೇ ಇದೆಲ್ಲ ಶುರು ಆಯ್ತು ಅಂತ. ಬಟ್ ಇವಾಗನ ಎಷ್ಟೊಂದು ಆಸ್ಪೆಕ್ಟ್ಸ್ ಅಲ್ವಾ, ಲೈಕ್ ನೀವು ಹೇಳಿದಂಗೆ ರಿಟೆನ್ಷನ್ ಇರ್ಬೋದು, ಅಥವಾ ಇನ್ನ ಫಾಸ್ಟ್ ಚೇಂಜಿಂಗ್ ಎನ್ವೈರ್ಮೆಂಟ್, ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಎಂಪ್ಲಾಯಿ ಮೊರಾಲ್,
ಅಥವಾ ಪ್ರೊಡಕ್ಟಿವಿಟಿ, ಈ ಎಲ್ಲ ಆಸ್ಪೆಕ್ಟ್ಸ್ ಅವಾಗ್ಲೂ ಇತ್ತಾ ಅಥವಾ ಆ ಪಾರ್ಟ್ ಎಲ್ಲ ಸ್ವಲ್ಪ ಇತ್ತೀಚೆಗೆ ಬಂದಿರೋದಾ ಅಂತ? ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಚೂಡಾ ಕಾಫಿನಲ್ಲಿ ಏನು ಸ್ಪೆಷಲ್ಲು ಅಂತ ಅರಳಿಕಟ್ಟೆ ಅವ್ರು ಕೇಳಿದ್ವಿ. ಅವರು ಚೂಡಾ ಕಾಫಿನಲ್ಲಿ ಶೃಂಗೇರಿಯ ಮಣ್ಣಿನ ಗುಣ ಇದೆ ಅಂತ ಉತ್ತರ ಕೊಟ್ಟರು. ಅದಕ್ಕೆ ನಾವು ಕೊಲಂಬಿಯಾದವರು ಇದನ್ನೇ ಹೇಳ್ತಾರಲ್ವಾ, ಕೊಲಂಬಿಯಾ ಮಣ್ಣಿನ ಗುಣ ಇದೆ, ಕೂರ್ಗವರು ಇದನ್ನೇ ಹೇಳ್ಬೋದು ಅಂತ ಎಡವಟ್ಟು ಪ್ರಶ್ನೆ ಕೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಇದನ್ನು ಸಣ್ಣ ರೈತರು ತಮ್ಮ ಅಡಿಕೆ, ಏಲಕ್ಕಿ ಮತ್ತು ಬಾಳೆ ಸಸಿಗಳ ನಡುವೆ ಈ ಕಾಫಿನ ಬೆಳೀತಾರೆ. ಚಿಕ್ಕ ಚಿಕ್ಕ ತೋಟಗಳಲ್ಲಿ ಇದನ್ನು ಬೆಳೆಸ್ತಾರೆ. ಹಾಗಾಗಿ ರೈತರು ತಮ್ಮ ಕ್ವಾಲಿಟಿ ಕಂಟ್ರೋಲ್ ಜೊತೆ ತಮ್ಮ ಹೆಮ್ಮೆಯನ್ನು ಕೂಡ ಮಿಕ್ಸ್ ಮಾಡಿರ್ತಾರೆ. ಅದಕ್ಕೆ ವಿಶೇಷ ಗುಣ ಇದೆ ಅಂತ ಹೇಳಿದ್ರು. ಅವ್ರ ಕಾಫಿ ನಿಮಗೆ CHEWDA.com ಸಿಗುತ್ತೆ. ಅದೇ ಅವ್ರ ವೆಬ್ಸೈಟ್ ID. ಮತ್ತು ನೀವು AK10 ಅಂತ ಕೂಪನ್ ಕೋಡ್ ಬಳಸಿದ್ರೆ ನಿಮಗೆ 10% ರಿಯಾಯಿತಿ ಕೂಡ ಇದೆ. ತಡ ಏಕೆ, ಶೃಂಗೇರಿನೇ ನಿಮ್ಮ ಮನೆ ಬಾಗಿಲಿಗೆ ಕರೆಸಿ. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಆಕ್ಚುಲಿ ನೀವು ಇದು ಹೇಳಿದ್ರಲ್ವಾ, ಲೈಕ್ 19th ಸೆಂಚುರಿಯಿಂದನೇ ಇದೆಲ್ಲ ಶುರು ಆಯ್ತು ಅಂತ. ಬಟ್ ಇವಾಗನ ಎಷ್ಟೊಂದು ಆಸ್ಪೆಕ್ಟ್ಸ್ ಇದೆ ಅಲ್ವಾ, ಲೈಕ್ ನೀವು ಹೇಳಿದಂಗೆ ರಿಟೆನ್ಷನ್ ಇರ್ಬೋದು, ಅಥವಾ ಇನ್ನ ಫಾಸ್ಟ್ ಚೇಂಜಿಂಗ್ ಎನ್ವೈರ್ಮೆಂಟ್, ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಎಂಪ್ಲಾಯಿ ಮೊರಾಲ್, ಅಥವಾ ಪ್ರೊಡಕ್ಟಿವಿಟಿ, ಈ ಎಲ್ಲ ಆಸ್ಪೆಕ್ಟ್ಸ್ ಅವಾಗ್ಲೂ ಇತ್ತಾ ಅಥವಾ ಆ ಪಾರ್ಟ್ ಎಲ್ಲ ಸ್ವಲ್ಪ ಇತ್ತೀಚೆಗೆ ಬಂದಿರೋದಾ ಅಂತ? ಖಂಡಿತ ಇತ್ತು ಅವಾಗ್ಲೂನು. ಇವಾಗ ನೀವು ನಮ್ಮ ಗವರ್ಮೆಂಟ್ ಬಾಡೀಸೇ ನೋಡಿ, ಲೆಟ್ಸ್ ಟೇಕ್ ನಮ್ ಬೆಂಗಳೂರಿನಲ್ಲೇ ಪೀಪಲ್ ಕ್ಯಾನ್ ರಿಲೇಟ್. ಒಂದ್ ಬೆಮ್ಮೆಲ್ ತಗೊಳ್ಳಿ, ಒಂದ್ ಬೆಲ್ ತಗೊಳ್ಳಿ, ಇಲ್ಲ ಒಂದ್ HMTನೇ ತಗೊಳ್ಳಿ, ಆಲ್ ದೀಸ್ ಫ್ಯಾಕ್ಟ್ರೀಸ್. ಆಗಲ್ಲ ಅವ್ರು ಏನ್ ಮಾಡ್ಕೊಡ್ತಾ ಇದ್ರು ಅಂದ್ರೆ, ಆಗಲ್ಲ ಒಂಥರ ಮಾಸ್ ಹೈರಿಂಗ್ ಅಲ್ಲ, ಈ ಒಂದು ಹುಚ್ಚುತನ ಇರ್ಲಿಲ್ಲ. ಏನ್ ಮಾಡಿದ್ರು ವಾಲ್ಯೂಮ್ ಬಿಸ್ನೆಸ್ ಇರ್ಲಿಲ್ಲ. ನೀವು ನೋಡಿದ್ರೆ ಎಲ್ಲಾರು ಯಂಗ್ ಎಂಜಿನಿಯರಿಂಗ್ ಗ್ರಾಜುಯೇಟ್ಸ್, ಡಿಪ್ಲೊಮೋಸ್ ಮಾಡಿರ್ಬೋದು, ಬೇರೆ ಏನೋ ಒಂದು ತರಬೇತಿ ಪಡೆದು ಬಂದಿರ್ತಾರೆ. ಅವರೆಲ್ಲ ನೋಡಿದ್ರು ಎಷ್ಟು ವರ್ಷಗಳಾದ್ರೂ ಅಲ್ಲಿಂದಾನೇ ರಿಟೈರ್ ಆಗ್ತಿದ್ರು. ಒಂದ್ ಏನಪ್ಪಾ ಅಂದ್ರೆ ಜಾಬ್ ಸೆಕ್ಯೂರಿಟಿ, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಫ್ ದೋಸ್ ಯೆಸ್ಟರ್‌ಯಿಯರ್ಸ್. ಇಟ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಟುಡೇ. ಬಟ್ ಆಗಿನ ಕಾಲದಲ್ಲಿ ಇದ್ದ ಜಾಗದಲ್ಲಿ ಒಂದು ತಮ್ಮ ಫ್ಯಾಮಿಲಿನ ನಡೆಸೋಂತ ಒಂದು ಸೇಫ್ಟಿ, ಸೆಕ್ಯೂರಿಟಿ, ರೈಟ್? ಆಗ ನೀವು ನೋಡ್ತಿದ್ರೆ ಹೌಸಿಂಗ್ ಕೊಡೋರು, ಮಕ್ಳಿಗೆ ಫ್ರೀ ಎಜುಕೇಶನ್ ಕೊಡೋರು. ಈಗ ಅವೆಲ್ಲ ನೋಡಿದ್ರೆ ಆಕ್ಚುಲಿ ಆ ಪ್ರಾಕ್ಟಿಸಸ್ ಎಲ್ಲ ವಾಲ್ಯೂಮ್ ಗೇಮ್ ನಮ್ ಕೈಲಿ ಇವಾಗ ಹ್ಯಾಂಡಲ್ ಮಾಡಕ್ಕೆ ಆಗಲ್ಲ. ಒಂದೊಂದ್ ಕಂಪನಿಲಿ 1 ಲಕ್ಷ 2 ಲಕ್ಷ ಜನ ಇದ್ರೆ ಎಲ್ಲಿಂದ ಮನೆ ಕಟ್ಸೋದು, ಎಲ್ಲಿಂದ ಫ್ರೀ ಎಜುಕೇಶನ್ ಕೊಡೋದು? ಸೊ ಏನಾಗ್ತಾ ಇತ್ತು, ಕೊನೆಗೆ ಆ ಫೆಸಿಲಿಟೀಸ್ ಎಲ್ಲ ಪ್ರೈವೇಟ್ ಸೆಕ್ಟರ್ ಅಲ್ಲಿ ತೆಗೆಯೋದು ಶುರು ಮಾಡ್ಬಿಟ್ಟು ಸಂಬಳ ಜಾಸ್ತಿ ಮಾಡ್ಬಿಟ್ರು. ನೀವೇನಾದ್ರೂ ಮಾಡ್ಕೊಳ್ಳಿ, ನಿಮ್ ಜೀವನ ಹಿಂಗ್ ನಡೆಸ್ಕೊಳ್ಳಿ, ಇದರಲ್ಲಿ ಸರ್ಟನ್ ಥಿಂಗ್ಸ್. ಬಟ್ ಇಫ್ ಯು ಸಿ, ಅವೆಲ್ಲ ಒಂಥರ ಗೋಲ್ಡನ್ ಪ್ರಾಕ್ಟಿಸಸ್ ದಟ್ ವರ್ ದೇರ್ ಫ್ರಮ್ ದೋಸ್ ಇಯರ್ಸ್. ಸೊ ಹಂಗಾಗಿ ಮೊದ್ಲಿಂದಾನು ಇವೆಲ್ಲ ಇತ್ತು, ಬಟ್ ಇಟ್ ವಾಸ್ ರನ್ನಿಂಗ್ ಇನ್ ಅ ವೆರಿ ಲೋ ಸ್ಕೇಲ್. ಅಂಡ್ ಯಾರು ಜನ ಅದನ್ನ ಪಬ್ಲಿಸಿಟಿ ಕೊಡ್ತಾ ಇರ್ಲಿಲ್ಲ. ದೇ ಬಿಲೀವ್ಡ್ ಇಟ್ ವಾಸ್ ಅ ವೆರಿ ಬೇಸಿಕ್ ಹೈಜೀನ್ ಫ್ಯಾಕ್ಟರ್, ಕೊಡ್ಲೇಬೇಕು, ಅಂಡ್ ವಿ ವುಡ್ ಡೂ ಇಟ್. ಇವತ್ತು ನೀವು ನೋಡಿದ್ರೆ ನಾವು ಕೆಲಸ ಎಷ್ಟು ಮಾಡ್ತೀವೋ, ಡೆಫಿನೆಟ್ಲಿ ದೇರ್ ಇಸ್ ಲಾಟ್ ಆಫ್ ಎಫರ್ಟ್, ಬಟ್ ದೇರ್ ಇಸ್ ಲಾಟ್ ಮೋರ್ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್, ಕಮ್ಯುನಿಕೇಶನ್ ಆಫ್ ಎವ್ರಿ ಲಿಟಲ್ ಥಿಂಗ್ ದಟ್ ಹ್ಯಾಪನ್ಸ್ ಅರೌಂಡ್. ಸೊ ಇನ್ ಶಾರ್ಟ್, ಡೆಫಿನೆಟ್ಲಿ ಹಿಂದೆ ಇದ್ದಿದ್ದನ್ನೇ ನಾವು ಇವಾಗ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇರೋದು. ದಟ್ ವಾಸ್ ದ ಫೌಂಡೇಶನ್ ದಟ್ ವಾಸ್ ದೇರ್. ಓಕೆ, ಸ್ವಲ್ಪ ಟ್ರ್ಯಾಕ್ ಚೇಂಜ್ ಮಾಡೋ ಕ್ವಶನ್ ಇದು. ಈಗ HR ಅಂತಂದ್ರೆ ಸ್ಟೀರಿಯೋ ಟೈಪ್ ಇದೆ ಅಲ್ಲ, ಲೈಕ್ ಒಂದು 10 ಜನ HR ನ ಹುಡುಕಿದ್ರೆ ಅದರಲ್ಲಿ 8 ಜನ ವಿಲ್ ಬಿ ವಿಮೆನ್ ಯೂಶುವಲಿ. ಸೊ ಅದಕ್ಕೆ ಕಾರಣ ಅಂದ್ರೆ, ಇವಾಗ ನಾವು ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಅಪರ್ಚುನಿಟೀಸ್ ಕಡಿಮೆ ಅಂತ ಎಲ್ಲಾ ಜಾಬ್ಸ್ ಅಲ್ಲೂ ಹೇಳ್ತಾರೆ, ವಿಮೆನ್ಗೆ ಅಪರ್ಚುನಿಟೀಸ್ ಕಡಿಮೆ. ಬಟ್ ಕೆಲವೊಂದು ಜಾಬ್ಸ್ ಅಲ್ಲಿ ರೆಪ್ರೆಸೆಂಟೇಷನ್ ಜಾಸ್ತಿ ಇರುತ್ತೆ. ಅದು ಮೇ ಬಿ ಬಿಕಾಸ್ ಟೆಂಪರಾಮೆಂಟ್, ಅಂದ್ರೆ ಆ ಜಾಬ್ಗೆ ಬೇಕಾಗಿರುವಂತ ಟೆಂಪರಾಮೆಂಟ್ ಯೂಶುವಲಿ ಕಾಮನ್ಲಿ ವಿಮೆನ್ ವಿಲ್ ಬಿ ಮೋರ್ ಫೆಮಿಲಿಯರ್ ವಿತ್ ಇಟ್ ಅನ್ನೋದಕ್ಕ, ಅಥವಾ ನಿಮಗ್ ಗೊತ್ತಿರೋಂಗೆ ಏನ್ ಕಾರಣ? ಓಕೆ, ಸೊ ಒಳ್ಳೆ ಪ್ರಶ್ನೆ ಅದು. ಮೆನಿ ಟೈಮ್ಸ್ ಅದು ಹಾಗೆ ಆಗುತ್ತೆ. ಈಗ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು ಇದೇನ್ ಗೊತ್ತಾ, ನಮ್ದು ಒಂದು ಥಾಟ್ ಪ್ರಾಸೆಸ್ ಇನ್, ಐ ವುಡ್ ಟೇಕ್ ಇಟ್ ಫ್ರಮ್ ದಿ ಇಂಡಿಯಾಸ್ ಕಾಂಟೆಕ್ಸ್ಟ್ ವೆನ್ ಐ ಆಮ್ ಸ್ಪೀಕಿಂಗ್ ನಾವು. ನೀವು ನೋಡಿದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದೊಂದು ಸ್ಟ್ರೀಮ್ ಹೆಂಗಿದೆ ಅಂದ್ರೆ, 100 ಜನ ಹುಡುಗರಿದ್ರೆ 2 ಹುಡುಗಿರು ಬಂದು ಸೇರ್ಕೋತಾರೆ. ಆ 2 ಕೊನೆಗೆ ಕಂಪ್ಯೂಟರ್ ಸೈನ್ಸ್ ಸಿಕ್ಬಿಟ್ಟು ಹಾರೋಗ್ಬಿಡ್ತಾರೆ.
ಇವತ್ತು ನನ್ನ ಆಫೀಸ್ ನಲ್ಲಿ ದೇರ್ ಆರ್ ಅಬೌಟ್ 5,000 ಮೆಕ್ಯಾನಿಕಲ್ ಇಂಜಿನಿಯರ್ಸ್. 5,000 ಜನ ಇರೋದ್ರಲ್ಲಿ 200 ಜನ ಹೆಂಗಸರಿದ್ದಾರೆ ಅಷ್ಟೇ. 4,800 ಜನ ಗಂಡಸರಿದ್ದಾರೆ. ಈ ರೇಷಿಯೋ ನಾನು ಇಂಪ್ರೂವ್ ಮಾಡಕ್ಕೆ ಲಿಟ್ರಲಿ ಒಂಥರ ಪ್ರಾಣ ಬಿಟ್ಟು ಹೈರಿಂಗ್ ಎಲ್ಲಿ ಹೋಗ್ತೀವೋ ಟು ದ ಎಕ್ಸ್ಟೆಂಟ್ ಡೈವರ್ಸಿಟಿ ಇರ್ಬೇಕು ಅಂತ ನಾವು ಕಮ್ಮಿ ಮಾಡಿ ಪರ್ಸೆಂಟೇಜಸ್ ಎನ್ಕರೇಜ್ ಮಾಡಿ ಟುಡೇ ಲಾಟ್ ಮೋರ್ ವಿಮೆನ್ ಆರ್ ಟೇಕಿಂಗ್ ಮೆಕ್ಯಾನಿಕಲ್. ದಟ್ಸ್ ಅ ಗುಡ್ ನ್ಯೂಸ್ ಇಫ್ ಯು ರಿಯಲಿ ಸಿ. ಅದೇ ತರ ಏನಾಗ್ಬಿಡಿದೆ ಫಾರ್ ವಿಮೆನ್ ಆಲ್ಸೋ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆಯ್ತು ಎಂಜಿನಿಯರಿಂಗ್ ತಗೊಳ್ಳಿಲ್ಲ, ಡಾಕ್ಟರ್ ತಗೊಳ್ಳಿಲ್ಲ, ಓಕೆ MBA ವಾಸ್ ಆಬ್ವಿಯಸ್ಲಿ ದಿ ಓನ್ಲಿ ಚಾಯ್ಸ್. ಟಿಪಿಕಲಿ ಕಾಮರ್ಸ್ ತಗೋತಿದ್ರು, ಸೈನ್ಸ್ ತಗೊಳ್ತಿದ್ರು. We may be inclined, you will find more women in finance or marketing or HR. ಇವತ್ತು ಆ ರೇಷಿಯೋನು ಬದಲಾಗ್ತದೆ. If you really see recruitment, training as a wing, there are a lot more, the male diversity is definitely increasing. But if you look at it from the other soft skills that are there from, HR business partnering, employee business partnering, I think there is a natural behavior probably a woman brings to the table of conversation or empathy. Or it's not that I'm not saying males don't have it, but probably men prefer to take other streams of education which took them into their career paths. adu nanna ಒಂದು ಭಾವನೆ. ಅದೇ ನೀವು ಬೇರೆ ದೇಶಗಳಲ್ಲಿ ಹೋಗಿ ನೋಡಿ, you don't see the difference. ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಷ್ಟು ಜನ ನಮ್ಮ ಕಂಪನಿನಲ್ಲೇನೆ ಬೇರೆ ದೇಶದಲ್ಲಿ ಡೈರೆಕ್ಟರ್ ಲೆವೆಲ್ ಅಲ್ಲಿ ದೇ ಆರ್ ಆಲ್ ವಿಮೆನ್. ಸೊ ದೇ ಆಲ್ ಎಂಟರ್ಡ್ ದ ಹೋಲ್ ಮೆಕ್ಯಾನಿಕಲ್ ಇಂಡಸ್ಟ್ರಿ ಲೈಕ್ 20-30 years ಬ್ಯಾಕ್. ನಮ್ಮಲ್ಲಿ ಈಗೀಗ ಬರ್ತಾ ಇದ್ದಾರೆ. ಸೊ ಇವ್ರನ್ನ ನಾವು ಸ್ಕೇಲ್ ಅಪ್ ಮಾಡೋದು ಯಾವಾಗ? ಲೀಡರ್ಶಿಪ್ ಪೊಸಿಷನ್ಗೆ ಪ್ರಮೋಟ್ ಮಾಡಿ ನಿಲ್ಸಿ ಗೆಟ್ ದಮ್ ಎನೇಬಲ್ಡ್. ವಿ ಸ್ಟಿಲ್ ಹ್ಯಾವ್ ಅ ಲಾಂಗ್ ಜರ್ನಿ ಟು ಗೋ ದೇರ್. ಸೊ ಜಸ್ಟ್ ಐ ಟುಕ್ ಅ ಕಾಂಟ್ರಾಸ್ಟ್. ದಟ್ಸ್ ವೇರ್ ಐ ಗೆಸ್ ವಿ ಆರ್ ಮೋರ್ ವಿಮೆನ್ from the very nature, I think, of our behavior. ಏನಪ್ಪಾ ಸುಪ್ರೀತ್, ಸ್ಯಾಟಿಸ್ಫೈ ಆಯ್ತಾ? ಇನ್ನೇನಾದ್ರೂ ಆರ್ಗ್ಯುಮೆಂಟ್ಸ್ ಇದೆಯಾ? ಆರ್ಗ್ಯುಮೆಂಟ್ಸ್ ಅಂತೇನಿಲ್ಲ, ಜಸ್ಟ್ ಇನ್ಸೈಡರ್ ಪಾಯಿಂಟ್ ಆಫ್ ವ್ಯೂ. ಅಲ್ಲ, ನಾನು ಅದಕ್ಕೆ ಹೇಳ್ತಾ ಇದ್ದೆ, ಐ ಮೀನ್ ಇಟ್ಸ್ ಜಸ್ಟ್ ದೇರ್ ಶುಡ್ ಬಿ ಸಮ್ ಹ್ಯೂಮರ್ ಇನ್ ಲೈಫ್ ಅಲ್ಲ. ಇಲ್ಲಾಂದ್ರೆ HR ಅವರು ಮೆಂಟ್ಲಾಗ್ಬಿಡ್ತಾರೆ. ಸೊ ಬಂದು ನಮ್ ಬಿಸ್ನೆಸ್ ಲೀಡರ್ಸ್ ಎಲ್ಲ ಡೈವರ್ಸಿಟಿ ಇಲ್ಲ, ಆಲ್ವೇಸ್ ಆ ಟೀಮ್. ನಾನು ಅದಕ್ಕೆ ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ನೋಡಿ ನಾನು ಆಲ್ ಐ ಕ್ಯಾನ್ ಡೂ ಇಸ್ ಒನ್ ಫುಲ್ ಫ್ಲೆಜ್ ಡೈವರ್ಸಿಟಿ ಸೆಂಟ್ರಿಕ್ ವಿಮೆನ್ ಓರಿಯೆಂಟೆಡ್ HR ಟೀಮ್ ಕೊಟ್ಬಿಟ್ಟಿದೀನಿ ನಿಮಗ್. ನಾನು ಇನ್ನೇನು ಕೇಳ್ಬೇಡಿ. ನೀವು ನಿಮ್ ಟ್ರೈನರು, ನಿಮ್ ರೆಕ್ರೂಟರು, ನಿಮ್ ಎಂಪ್ಲಾಯಿ ಪಾರ್ಟ್ನರು ಎಲ್ಲರೂ ಹೆಂಗಸರೇ ಇಲ್ಲ. ಆಕ್ಚುಲಿ ಯಾರು ಮೇಲ್ ಮೆಂಬರ್ಸ್ ನ ಕೊಡಲ್ಲ ಅಂತ. ಇಲ್ಲ, ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಯಾಕೆಂದ್ರೆ ಈವನ್ ಇನ್ ಮೈ ಓನ್ ಮಾರ್ಕೆಟಿಂಗ್ ಫೀಲ್ಡ್ ಅಲ್ವಾ, ಮೋಸ್ಟ್ ಆಫ್ ಮೈ ಕರಿಯರ್ ಐ ಹ್ಯಾವ್ ಹ್ಯಾಡ್ managers were women whom I reported to. Most of my colleagues are women. So yeah, I think one way it's also dependent on the profession. But Kripa, diversity anta bandri topic ge. ಹಂಗೆ ಲೋಕಲ್ ಆಗಿ ಕನ್ನಡನಲ್ಲಿ ಡೈವರ್ಸಿಟಿ ಅಂದ್ರೆ ಏನು ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ 2-3 ಕ್ವೆಶ್ಚನ್ ಕೇಳೋಣ. ಓಕೆ, ಡೈವರ್ಸಿಟಿ ಅಂದ್ರೆ ಯಾವಾಗ್ಲೂ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ಇಟ್ ಇಸ್ ಓನ್ಲಿ ಅಬೌಟ್ ದ ಜೆಂಡರ್. ಅದೊಂದು ಆಗೋಗ್ತಿದೆ. ಮೋಸ್ಟ್ ಇಂಪಾರ್ಟೆಂಟ್ ಡೈವರ್ಸಿಟಿ ಅಂದ್ರೆ ಹಲವಾರು ತರದ ಜನಗಳು, ವೆದರ್ ಇಟ್ ಇಸ್ ದೇರ್ ಎಥ್ನಿಸಿಟಿ, ಪೀಪಲ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಕಲ್ಚರ್ಸ್, people coming from different abilities, right? People with special abilities. ಎಲ್ರೂ ಒಂದು ಇಕೋಸಿಸ್ಟಮ್ ಅಲ್ಲಿ ಕೆಲಸ ಮಾಡಿ ಎಲ್ರಿಗೂ ಒಂದು ಈಕ್ವಲ್ ಆಪರ್ಚುನಿಟಿ, ಇಫ್ ದೇ ಆರ್ ಕಮಿಂಗ್ ವಿತ್ ಮೆರಿಟ್ ಅಂಡ್ ಒಂದು ಈಕ್ವಲ್ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದಕ್ಕೆ ಡೈವರ್ಸಿಟಿ ಅನ್ನೋದು ಐ ಥಿಂಕ್ ಅರೌಂಡ್ 2008 ಐ ವಿಲ್ ಸೇ ತುಂಬಾನೇ ಫೋಕಸ್ ಬರಕ್ ಸ್ಟಾರ್ಟ್ ಆಯ್ತು. ಇನ್ಫ್ಯಾಕ್ಟ್ ಬರೀ ನಮ್ ಕಂಪನಿ ಅಂತಲ್ಲ, ಹಲವಾರು IT ಕಂಪನಿಗಳಲ್ಲಿ ಡೈವರ್ಸಿಟಿ ಅಂತಾನೆ ಒಂದು ಏನಂತಾರೆ ಸ್ಪೆಷಲೈಸ್ಡ್ ಡಿಪಾರ್ಟ್ಮೆಂಟ್ ಅಂತ ಒಂದು ಕ್ರಿಯೇಟ್ ಮಾಡಿ, ಸೊ ದಟ್ ದ ಬಾಲ್ ಶುಡ್ ನಾಟ್ ಬಿ ಡ್ರಾಪ್ಡ್. ಯಾಕಂದ್ರೆ ಇದನ್ನ ನಾವು ಫೋಕಸ್ಡ್ ಆಗಿ ಹಲವಾರು ತರದಲ್ಲಿ ಸಸ್ಟೈನ್ ಮಾಡ್ಬೇಕು. ಸೊ ಒಂದು, ಇಟ್ಸ್ ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಆರ್ಗನೈಸೇಷನಲ್ಲಿ ರೆಕ್ರೂಟ್ಮೆಂಟ್ ಇಂದ ಹಿಡಿದು ಆ ಇಡೀ ಎಂಪ್ಲಾಯಿ ಲೈಫ್ ಸೈಕಲ್ ಅಲ್ಲಿ ನಮ್ಮದು ಏನೇನು ಟಚ್ ಪಾಯಿಂಟ್ಸ್ ಇದೆ, ಆ ಎಂಪ್ಲಾಯೀಸ್ಗೆ ನಾವು do we make them feel they are equal, ಆ ಒಂದು ತರದ್ರಲ್ಲಿ ಇನಿಷಿಯೇಟಿವ್ಸ್ ಎಲ್ಲ ಮಾಡಿ ಅದನ್ನ ಒಂದು ಟೋಟಲ್ ಫೋಕಸ್ ಬಂದಿದ್ದು ನನ್ನ ಪ್ರಕಾರ, ನಾನ್ ನೋಡಿದ ಪ್ರಕಾರದಿಂದ ಅಟ್ಲೀಸ್ಟ್ ಈಗೊಂದು 14-15 ವರ್ಷದಿಂದ ತುಂಬಾನೇ ಅದಕ್ಕೊಂದು ಇಂಪಾರ್ಟೆನ್ಸ್ ಬಂದಿದೆ. ಸೊ ಡೈವರ್ಸಿಟಿ ಅಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಜೆಂಡರ್, ಎವ್ರಿಥಿಂಗ್ ದಟ್ ಸೀಮ್ಸ್ ಅಂಡ್ ಹ್ಯಾಸ್ ಟು ಬಿ ಈಕ್ವಲ್.
ಸಮಾನತೆಯಿಂದ ಒಂದು ಅವಕಾಶ ನನ್ನ ಕನ್ನಡದಲ್ಲಿ. ಡೈವರ್ಸಿಟಿ ಅಂದ್ರೆ ಅದರಲ್ಲಿ ಈಕ್ವಿಟಿ ಅಂತ ಕರೀತಾರಲ್ಲ, ಇಟ್ಸ್ ನಾಟ್ ಈಕ್ವಾಲಿಟಿ, ಇಟ್ಸ್ ಈಕ್ವಿಟಿ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಅಂದ್ರೆ ಇವಾಗ ಆರ್ಗ್ಯುಮೆಂಟ್ ಸೇಕ್ ಹೇಳ್ತಾರೆ, ನಾವು ಇಂಟರ್ವ್ಯೂ ಮಾಡ್ತೀವಿ, ಯಾರ್ಯಾರು ಪಾಸ್ ಆಗ್ತಾರೆ ಅವ್ರನ್ನ ತಗೊಳ್ತೀವಿ, ಅದ್ರಲ್ಲಿ ಎಷ್ಟು ಜನ ಗಂಡಸರು ಬರ್ತಾರೆ, ಎಷ್ಟು ಜನ ಹೆಂಗಸರು ಬರ್ತಾರೆ, ಎಷ್ಟು ಜನ ಹಳ್ಳಿಯಿಂದ ಬರ್ತಾರೆ, ಎಷ್ಟು ಜನ ಸಿಟಿಯಿಂದ ಬರ್ತಾರೆ, ನಮಗೇನು ನಾವು ಈಕ್ವಲ್ ಆಗಿ ಎಕ್ಸಾಮ್ ಮಾಡ್ತೀವಿ, ಎಲ್ಲರಿಗೂ ಅಪಾರ್ಚುನಿಟಿ ಈಕ್ವಲ್ ಇರುತ್ತೆ, ಔಟ್ಕಮ್ ನಾವು ಕೇರ್ ಮಾಡಲ್ಲ ಅಂತ. ಬಟ್ ನೀವ್ ಹೇಳಿದ ಪ್ರಕಾರ ಇವಾಗ ಜೆಂಡರ್ ಇದನ್ನ ಜಾಸ್ತಿ ಫೋಕಸ್ ಮಾಡಿ ಕೆಲವೊಂದು ಸ್ಪೆಷಲ್ ಇದನ್ನ ಕೊಟ್ಬಿಟ್ಟು ಕನ್ಸೆಷನ್ ಕೊಟ್ಟು ತಗೊಳೋದು ಅಂತ, ಅದು ಆಕ್ಚುಲಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನಮ್ ಇಂಡಿಯಾದಲ್ಲಿ ಗವರ್ಮೆಂಟ್ ಆತರ ಮಾಡ್ತು, ದೇ ಬ್ರಾಟ್ ಇನ್ ರಿಸರ್ವೇಶನ್ ಬೇಸ್ಡ್ ಆನ್ ಕಾಸ್ಟ್. ಸೊ ಪ್ರೈವೇಟ್ ಸೆಕ್ಟರ್ ಯೂಶುವಲಿ ದೇ ಡೋಂಟ್ ಕನ್ಸಿಡರ್ ದಟ್ ಆಸ್ ಅ ಗುಡ್ ಥಿಂಗ್ ಅಲ್ವಾ. ಅಂದ್ರೆ ನಾವು ಗವರ್ಮೆಂಟ್ ಜಾಬ್ಸ್ ಅಲ್ಲಿ ರಿಸರ್ವೇಶನ್ ಇರುತ್ತೆ, ಪ್ರೈವೇಟ್ ಇಂಡಸ್ಟ್ರಿ ಬೇಡ, ನಾವು ಮೆರಿಟ್ ಬೇಸ್ ಮಾಡ್ತೀವಿ ಅಂತ. ಸೊ ಆ ಎರಡು ಕಾನ್ಫ್ಲಿಕ್ಟ್ ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ, ಅಂದ್ರೆ ಅಟ್ಲೀಸ್ಟ್ ಈಗ ನೀವು ನೋಡಿದ್ರೆ ನೀವು ಹೇಳ್ದಂಗೆ ಗವರ್ಮೆಂಟ್ ಅಲ್ಲಿ ಒಂದು ರೂಲ್ ತರ ಮಾಡಿದ್ರು, ಬಟ್ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಸಿನ್ಸ್ ಟುಡೇ ಎಸ್ಪೆಷಲಿ ನಾನ್ ಬರ್ತಾರೋ ಒಂದು IT ಸೆಕ್ಟರ್ ಅಲ್ಲಿ ಇನ್ನೂ ನಾವು ಯೂನಿಯನ್ಸ್ ನ ಫಾರ್ಮ್ ಮಾಡಿಲ್ಲ. ಯೂನಿಯನ್ಸ್ ಏನಾದ್ರು ಫಾರ್ಮ್ ಮಾಡಕ್ ತುಂಬಾನೇ ಟ್ರೈ ಮಾಡಿದ್ರು, ಬಟ್ ಅದು ಆಗಕ್ ಬಿಟ್ಟಿಲ್ಲ. ನೀವು ಒಂದು ಸಿಂಪಲ್ ಅಬ್ಸರ್ವೇಷನ್ ನೋಡಿದ್ರೆ, ಐ ಮೀನ್ ಐಮ್ ಶೂರ್ ನೀವು ಎಲ್ಲ ಹಲವಾರು ಕಂಪನಿನಲ್ಲಿ ಕೆಲಸ ಮಾಡಿರ್ತೀರಾ. ಸಿಂಪಲ್ ಸ್ಟೆಪ್ಸ್ ಏನಂದ್ರೆ, ನಮ್ಮ ಕಡೆಯಿಂದ ನಾವು ಈ ತರ ನಾವು ತಗೊಳ್ಬೇಕು ಅನ್ನೋದು, ಇಟ್ ಶುಡ್ ಬಿ ಅ ಕಂಪನಿ ವಿಷನ್. ಅದು ಟಾಪ್ ಮ್ಯಾನೇಜ್ಮೆಂಟ್ ಇಂದ ದೇ ಶುಡ್ ಬಿ ಬಾಟ್ ಇನ್ ಟು ಇಟ್ ಅಂಡ್ ದೇ ಶುಡ್ ಡೂ ಥಿಂಗ್ಸ್ ಜೆನ್ಯೂನ್ಲಿ. ಸುಮ್ನೆ ಅಡ್ವರ್ಟೈಸ್ಮೆಂಟ್ ಗೆ ಅಂತ ಒಂದು ಮಾಡೋದು ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಬಿಕಾಸ್ ಆಲ್ ಆರ್ಗನೈಸೇಷನ್ಸ್ ವಿಲ್ ಲುಕ್ ಅಟ್ ವಾಟ್ ಇಸ್ ಮೈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಅಟ್ ದ ಸೇಮ್ ಟೈಮ್ ನಾವು ತಗೊಂಡಿರೋದನ್ನ ನಿಜವಾಗ್ಲೂ ಮಾಡ್ತಾ ಇದೀವಾ, ಜನ ಬಂದಿದಾರಾ. ಕೆಲವೊಂದು ಜಾಬ್ಸ್ ಈಗ ನಮ್ಮ ಕಸ್ಟಮರ್ಸ್ ಕೊಡ್ತಾ ಇದ್ದಾರೆ, ಲೈಕ್ ಸಿಂಪಲ್ ಈಗ ಮೊನ್ನೆ ನಮ್ದೊಂದು ಕಸ್ಟಮರ್ಗೆ ಆಕ್ಸೆಸಿಬಿಲಿಟಿ ಟೆಸ್ಟಿಂಗ್ ಅಂತ ಒಂದು ಸ್ಕಿಲ್ ಬೇಕಿತ್ತು. ಸೊ ಆ ಸ್ಕಿಲ್ಗೆ ಅವರು ಕಸ್ಟಮರೇ ಬಂದು ನೀವು ಈ ತರ ನೋಡಕ್ಕಾಗತ್ತಾ, ಐ ಆಮ್ ಓಕೆ, ಐ ವಾಂಟ್ ಟು ಸಪೋರ್ಟ್ ದಿಸ್ ಆಸ್ ಅನ್ ಆಕ್ಟಿವಿಟಿ ಅಂತ 25 ಜನನ ನಾವು ಪೀಪಲ್ ವಿತ್ ಸ್ಪೆಷಲ್ ಎಬಿಲಿಟೀಸ್ ಫೋಕಸ್ಡ್ ಬರೀ ಅವ್ರಿಗೆ ಅಂತಾನೆ ನಾವು ಒಂದು ಡ್ರೈವ್ ಮಾಡಿ ಕರ್ಕೊಂಡ್ ಬಂದ್ವಿ. ಈಗ ನೀವು ಮುಂಚೆ ನೋಡಿದ್ರೆ ಗವರ್ಮೆಂಟ್ ಆಲ್ ಬಿಲ್ಡಿಂಗ್ಸ್ ಇದ್ದಾಗ IT ಸೆಕ್ಟರ್ ಅಲ್ಲಿ ಯು ಹ್ಯಾವ್ ಸ್ಟೇರ್ಸ್ ಅಂಡ್ ಥಿಂಗ್ಸ್ ಆರ್ ದೇರ್. ಇವಾಗ ಪ್ರತಿಯೊಂದು ಪಾತ್ವೇನು ಬರೀ ಬಿಲ್ಡಿಂಗ್ ಒಳಗ್ ಹೋಗ್ಬೇಕಾದ್ರೆ ಮಾತ್ರ ನಾವು ಏನಂತಾರೆ ಮೂವ್ ಮಾಡಕ್ಕೆ ವಿತೌಟ್ ದ ಸ್ಟೆಪ್ಲೆಸ್ ವಾಟ್ ಯು ಕಾಲ್ ದಟ್ ಆಸ್ ದಿ ಪೇವ್ಮೆಂಟ್ ವಿಚ್ ಇಸ್ ದೇರ್ ಟು ಗೆಟ್ ಇನ್ ಟು ದಿ ಆಫೀಸ್. ಅದಿಲ್ದೆ ಬೇರೆ ಎಲ್ಲಾ ಕಡೆನಲ್ಲೂ ಅದನ್ನ ನಾವು ಸೌಕರ್ಯ ಮಾಡ್ಕೊಂಡು ಮಾಡ್ಬೇಕು ಅಂತ ಮಾಡಿದೀವಿ. ಯಾಕೆಂದ್ರೆ ಇಟ್ಸ್ ಅ ಸೀರಿಯಸ್ ಇನ್ವೆಸ್ಟ್ಮೆಂಟ್. ಸೊ ಹಂಗಾಗಿ ಎಲ್ಲಿ ಅವಕಾಶ ಸಿಗುತ್ತೋ ಅದ್ ನಾವು ಮಾಡೋದ್ರಿಂದ ಇಟ್ ಆಲ್ಸೋ ಬ್ರಿಂಗ್ಸ್ ಅ ಲಾಟ್ ಆಫ್ ಗುಡ್ ವಿಲ್ ಟು ದಿ ಆರ್ಗನೈಸೇಷನ್. ಅಂಡ್ ಇವ್ರುಗಳಲ್ಲಿ ಎಸ್ಪೆಷಲಿ ಮೆರಿಟ್ ಅಲ್ಲಿ ಇವ್ರು ಬಂದು ಯಾರು ನಮ್ ಜೊತೆ ಇರ್ತಾರೋ ಅವರು ತುಂಬಾ ವರ್ಷ ಆರ್ಗನೈಸೇಷನ್ ದ ಗ್ರಾಟಿಫಿಕೇಶನ್ ಇಸ್ ವೆರಿ ಹೈ. ನಾವು ಬರೀ ಅವ್ರು ಒಂದೇ ಅಂತಲ್ಲ, ಟು ದಿ ಎಕ್ಸ್ಟೆಂಟ್ ಐ ಮೀನ್ ನಾವು ಮಾಡಿದ್ದು ಜಸ್ಟ್ ನಮ್ಮ ಆಫೀಸಲ್ಲಿ ಇದ್ದ ಸೆಕ್ಯೂರಿಟಿ ಮಕ್ಕಳಲ್ಲಿ ಯಾರು ಗ್ರಾಜುಯೇಷನ್ ಮಾಡಿದಾರೋ, ದೇರ್ ಆರ್ ಮೆನಿ ರೋಲ್ಸ್ BPO ನಲ್ಲಿ ಅದು ಇದು ಎಲ್ಲೆಲ್ಲಿದೆಯೋ ಅವರ ಮಕ್ಕಳಿಗೆ ಅಂತಾನೆ ಒಂದು ಡ್ರೈವ್ ಮಾಡಿ ನಾವು ಯಾರು ಮೆರಿಟ್ ಅಲ್ಲಿ ಕ್ವಾಲಿಫೈ ಆದ್ರೂ ಸೆಪರೇಟ್ ಆಗಿ ಅವ್ರನ್ನ ವಿತೌಟ್ ಡ್ರಿಂಗ್ ದಮ್ ಇನ್ ಟು ದ ಮೇನ್ ಸ್ಟ್ರೀಮ್ ಕಾಂಪಿಟೇಷನ್ ಎಲ್ಲಿ ನಾವು ಎನೇಬಲ್ ಮಾಡಕ್ಕಾಗತ್ತೋ ಈ ತರ ಎಲ್ಲ ಒಂದು ಹಲವಾರು ಇನಿಷಿಯೇಟಿವ್. ಸಿ ಆಲ್ ಆಫ್ ದಿಸ್ ಕೆನಾಟ್ ಬಿ ಯುವರ್ ಟೋಟಲ್ ರೆಕ್ರೂಟ್ಮೆಂಟ್, ಬಟ್ ನೀವೆಲ್ಲಾ ಲೆಕ್ಕ ಹಾಕಿದ್ರೆ ಹಬ್ಬ ಅಂದ್ರೆ ನೀವು ಹೈರ್ ಮಾಡೋದ್ರಲ್ಲಿ 3-5% ಈ ಒಂದು ಸೆಕ್ಷನ್ ಇಂದ ಬರ್ಬೋದು ಜನ. ಅದೇ ತರ ನೀವು ಇವಾಗ ಕಂಪನೀಸ್ ನ ಕೊಂಡ್ಕೋತೀವಿ ಅಲ್ಲ, ದಟ್ ಇಸ್ ಅನದರ್ ಮೇಜರ್ ಡೈವರ್ಸಿಟಿ ಚಾಲೆಂಜ್ ಟುಡೇ. ಎಲ್ಲ ಪ್ರಾಡಕ್ಟ್ ಕಂಪನೀಸ್, ಪೀಪಲ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್, ಗ್ಲೋಬಲ್ ಬ್ಯಾರಿಯರೇ ಇಲ್ದೇ ಇರೋದ್ರಿಂದ ಇವತ್ತು ನಾವು ರೊಮೇನಿಯಾನಲ್ಲಿ ಕಂಪನಿ ಕೊಂಡ್ಕೋತೀವಿ, ಮಿಲಾನಲ್ಲಿ ಕಂಪನಿ ಕೊಂಡ್ಕೊಂಡಿದೀವಿ. ಎಲ್ಲ ಕಡೆ ನಾವು ಹೋದಾಗ ಜನಕ್ಕೆ ಒಂದು ಅಕ್ಸೆಪ್ಟೆನ್ಸ್ ಬೇರೆ ದೇಶದಿಂದ, ಅದು ನಮ್ಮನ್ನ ಒಂದು ಕಾಲದಲ್ಲಿ ಥರ್ಡ್ ವರ್ಲ್ಡ್ ಅಂತ ನೋಡೋ ದೇಶದಿಂದ ನಾವೀಗ ಹೋಗಿ ಅವ್ರನ್ನ ಕೊಂಡ್ಕೊಂಡು ಅವ್ರನ್ನ ನಾವು ಈಗ ಅವ್ರ ಎಂಪ್ಲಾಯರ್ ನಾವ್ ಇಲ್ಲಿ ಕೂತಿರೋದ್ರು. ಇಟ್ಸ್ ಅ ಬಿಗ್ ಮೈಂಡ್ ಸೆಟ್ ಚೇಂಜ್ ವಿಚ್ ವಿ ಹ್ಯಾವ್ ಟು ಬ್ರಿಂಗ್. ದಟ್ ಇಸ್ ಆಲ್ಸೋ ಅನದರ್ ಕೋರ್ ಡೈವರ್ಸಿಟಿ ಚಾಲೆಂಜ್ ದಟ್ ವಿ ಹ್ಯಾವ್ ಟುಡೇ. ಕಲ್ಚರಲ್ ಸೆನ್ಸಿಟೈಸೇಷನ್ ಅಂತ ಏನ್ ನಾವು ಹೇಳ್ತೀವಿ, ಅದ್ರದ್ದು ಒಂದು ಫೋಕಸ್ ಈಗ ತುಂಬಾ ಹೆಚ್ಚಾಗಿದೆ. ಎಸ್ಪೆಷಲಿ ಲಾಸ್ಟ್ 10 ವರ್ಷದಲ್ಲಿ ನಮ್ಮಂತ ಇಂಡಿಯನ್ ಕಂಪನೀಸ್ ಯಾರಿದಾರೋ ತುಂಬಾನೇ ನಾವು ಹಲವಾರು ವಿದೇಶಿ ಕಂಪನಿಗಳನ್ನ ಕೊಂಡ್ಕೊಂಡಿದೀವಿ. It's a big challenge, but it's a good challenge to have. ಕೃಪಾ, ಡೈವರ್ಸಿಟಿ ಯಾಕೆ ಆಕ್ಚುಲಿ ಯಾಕೆ ಬೇಕು? ಥಿಂಕಿಂಗ್ ಅಲ್ಲಿ ಅಂದ್ರೆ ಒಂದು ಕಂಪನಿ ಯೋಚನೆ ಮಾಡೋ ಗುಣಮಟ್ಟ ಇಂಪ್ರೂವ್ ಆಗತ್ತೆ ಅಂತ ಏನಾದ್ರು ರಿಸರ್ಚ್ ಫೈಂಡಿಂಗ್ಸ್ ಇದೆಯಾ?
ಅಥವಾ ಅದು ಯಾಕೆ ಇನ್ಕ್ಲೂಸಿವಿಟಿ, ಡೈವರ್ಸಿಟಿ ಅದೆಲ್ಲ ಯಾಕೆ ಬೇಕು, ಮತ್ತೆ ಯಾಕೆ ಅಷ್ಟೊಂದು ಚರ್ಚೆಯಲ್ಲಿದೆ? ದಟ್ ಇಸ್ ವಾಟ್ ಬ್ರಿಂಗ್ಸ್ ನಾವು ಹೇಳ್ದಂಗೆ ಲಾ ಆಫ್ ನೇಚರ್ ಅಲ್ವಾ. ಒಂದೇ ಕಾಂಬಿನೇಷನ್ ಆಫ್ ಪೀಪಲ್ ಒಂದೇ ತುಂಬಾ ಆದ್ರೆ ಏನ್ ಅತಿರೇಕಕ್ಕೆ ಹೋದ್ರೂ ಇಟ್ ವಿಲ್ ನಾಟ್ ಈಲ್ಡ್ ರಿಸಲ್ಟ್ಸ್, ರೈಟ್? ಎವ್ರಿಥಿಂಗ್ ಹ್ಯಾಸ್ ಟು ಹ್ಯಾವ್ ಅ ಹೆಲ್ದಿ ಕಾಂಬಿನೇಷನ್. ಅದು ನಮ್ಮ ಲಾ ಆಫ್ ನೇಚರ್, ದಟ್ ಇಸ್ ಹೌ ಇಟ್ ಆಪರೇಟ್ಸ್. ಅದನ್ನ ನಾವು ಫೌಂಡೇಶನ್ ಆಗಿ ತಗೊಂಡು ವಿ ಹ್ಯಾವ್ ಟು ವರ್ಕ್. ಎನಿಥಿಂಗ್ ಟೂ ಮಚ್ ಇಸ್ ಟೂ ಬ್ಯಾಡ್. ಏನಿದ್ರು ಡೈವರ್ಸಿಟಿ ಆಫ್ ಥಾಟ್ಸ್ ಇರಬೇಕು, ಡಿಫ್ರೆಂಟ್ ವಿಷನ್, ಡಿಫ್ರೆಂಟ್ ವ್ಯೂಸ್ ಫ್ರಮ್ ಪೀಪಲ್, ಒಪಿನಿಯನ್ಸ್, all of that definitely matters. And only then ಅಂತ ನನಗನ್ನಿಸೋದು that ಒಂದು ಆರ್ಗನೈಸೇಷನ್ ಏನಾದ್ರೂ ಒಂದು ಮಾಡ್ಬೇಕು ಅಂತಿದ್ರೆ at least the focus of the company is very clear. A company that appreciates diversity, inclusivity, and they truly want to promote things which they are committing to, are companies that sustain long term in the industry. ಹಂಗೆ ಲೈಟ್ ಆಗಿ ಒಂದು ಹೈಪೋಥೆಟಿಕಲ್ ಎಕ್ಸಾಂಪಲ್ ಕೊಡ್ತೀರಾ ಅಥವಾ ರಿಯಲ್ ಲೈಫ್ ಎಕ್ಸಾಂಪಲ್ ಬೇಕಾದ್ರೂ ಕೊಡಿ. ಅಂದ್ರೆ ಡೈವರ್ಸಿಟಿಯಿಂದ ನಾವು ಈ ತರ ಯೋಚನೆ ಮಾಡ್ತಿದ್ವು, ಈ ತರ ಆಯ್ತು, ಅಥವಾ ಸಮಥಿಂಗ್ ಲೈಕ್ ದಟ್, ಸಮ್ ಕೇಸ್ ದಟ್ ಮೇ ಕಮ್ ಟು ಯುವರ್ ಮೈಂಡ್. ನೀವೀಗ ಆ ತರ ನೀವು ಹೇಳಕ್ ಹೋದ್ರೆ, ಲೆಟ್ಸ್ ಟೇಕ್ ಸಿಂಪಲ್ ಥಿಂಗ್ಸ್ ಇನ್ ಟರ್ಮ್ಸ್ ಆಫ್ ಎನಿ ಡಿಸಿಷನ್ಸ್ ಆರ್ಗನೈಸೇಷನ್ ಅಲ್ಲಿ ನಾವು ತಗೋಬೇಕಂತಿದ್ರೆ, ಇನ್ ಟರ್ಮ್ಸ್ ಆಫ್ ಲೆಟ್ಸ್ ಟೇಕ್ ಅ ಸಿಂಪಲ್ ಎಕ್ಸಾಂಪಲ್ ಆಫ್ ದಿ ರೆಸ್ಟ್ ರೂಮ್ಸ್ ಇಟ್ ಸೆಲ್ಫ್. ಇವತ್ತು ಡೈವರ್ಸಿಟಿ ನಲ್ಲಿ ನಾವು, ಇಟ್ಸ್ ಅನದರ್ ಬಿಗ್ ಟಾಪಿಕ್, ಬಟ್ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ದ ಟೈಮ್. ವಿ ಟಾಕ್ ಅಬೌಟ್ ದಿ LGBT ಪಾಲಿಸಿ, ಕರೆಕ್ಟ್? ಸೊ ನಾವು ಅದನ್ನ ನೋಡಕ್ ಹೋದಾಗ ಇವಾಗ ಪೀಪಲ್ ಆರ್ ಮೋರ್ ವೋಕಲ್, ಪೀಪಲ್ ಆರ್ beginning to speak, they're comfortable to talk or associate themselves with what and where they belong, and they are no more, it is no more a discussion to be done behind the doors. So now on the simple example tagolona, ನಮ್ಮ ರೆಸ್ಟ್ ರೂಮ್ಸ್, ರೈಟ್? ಸೊ ಯೂಶಲಿ ಎಲ್ಲಾ ಕಡೆನೂ ಒಂದಿರುತ್ತೆ, ಓಕೆ ದಿಸ್ ಇಸ್ ಮೇಲ್, ದಿಸ್ ಇಸ್ ಫಿಮೇಲ್, ಅಂಡ್ ದೆನ್ ದೇರ್ ಇಸ್ ಒನ್ ಫಾರ್ ದಿ ಪೀಪಲ್ ವಿತ್ ಸ್ಪೆಷಲ್ ಎಬಿಲಿಟೀಸ್, ಕರೆಕ್ಟ್? ಸೊ ಈಗ ಒಂದು ಆರ್ಗನೈಸೇಷನಲ್ ಡಿಸಿಷನ್ ನಾವು ತಗೋಬೇಕು ಅಂದ್ರೆ, ಜನ ಅವ್ರನ್ನ ಯಾವ ಜೊತೆ or how they look at associating themselves, they may not be comfortable to go to either of the rooms, right? And the decision not to use the other room which is meant for the specially abled people, correct? ಸೊ ಈಗ ಒಂದು ಮಿಕ್ಸ್ ಡಿಸಿಷನ್ ಆದಾಗ, ಒಂದು ರೂಮ್ ನಲ್ಲಿ ನಾವು ಕೂತು ಈ ತರ ಒಂದು ಪ್ರಾಬ್ಲಮ್ ಟೇಬಲ್ ಮೇಲಿದೆ, ಇಟ್ಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್. ಆಗ multiple people will come up with a conversation and then say we open the middle room for everybody, whoever wants to use that, it is comfortable for them to walk in there. That's a decision, right? Usually people are very, unless otherwise it is made known to them, they will be restricted on what they want to do. I'm just saying this is a very sensitive topic. It's a soft topic, but very important. ಸೊ ನೀವ್ ಹೇಳಾಗ ಒಂದು ಎಕ್ಸಾಂಪಲ್ ಕೊಡಿ ಅಂದ್ರಲ್ಲ, ಸೊ ಇದು ಒಂದು ಕಾನ್ವರ್ಸೇಷನ್ ಬಂದಾಗ ಮಿಕ್ಸ್ಡ್ ಒಪಿನಿಯನ್ ಆಲ್ವೇಸ್ ಕೌಂಟ್ಸ್. ಆಕ್ಚುಲಿ ಡೈವರ್ಸಿಟಿ ಆಫ್ ಥಾಟ್ ಅಂದ್ರೆ ಅದು ಹಾರ್ಡ್ ಟು ಕ್ವಾಂಟಿಫೈ. ಇವಾಗ ಡೈವರ್ಸಿಟಿ ಅಂತೆಲ್ಲ ಮಾತಾಡುವಾಗ ಯಾವ್ದು ಕಾಣುತ್ತೆ ಕಣ್ಣಿಗೆ ಅದನ್ನ ಹೇಳ್ತಾರೆ. ಏನು ಇಷ್ಟೊಂದು ಜನ ಬರೀ ಗಂಡಸರು ಇದಾರೆ ಇಲ್ಲಿ, ಅದು ಈಸಿ ಟು ಸಿ, ಬಟ್ ಇಟ್ಸ್ ಹಾರ್ಡ್ ಟು ಸಿ ಡೈವರ್ಸಿಟಿ ಆಫ್ ಥಾಟ್. ಈಗ ಎಲ್ಲಾರು ರಿಸ್ಕ್ ಟೇಕಿಂಗ್ ಇದಾರ ಟೀಮ್ ಅಲ್ಲಿ, ಕೆಲವೊಬ್ರು ರಿಸ್ಕ್ ಅವರ್ಸ್ ಇರೋಂಥವ್ರು ಬೇಕಾಗ್ತಾರೆ, ಆಮೇಲೆ ಕೆಲವೊಬ್ಬರಿಗೆ ಕೆಲವೊಂದು ಸ್ಕಿಲ್ಸ್ ಇರುತ್ತೆ, ಅದು ಕಾಂಪ್ಲಿಮೆಂಟ್ ಮಾಡೋಂಥವ್ರು. ಎಲ್ಲಾರು ಒಂದೇ ತರದವ್ರು ಇದ್ರೆ ಟೀಮಲ್ಲಿ, ದೇ ಡೋಂಟ್ ಸಿ ದ ರಿಸ್ಕ್ ಅಥವಾ ಅಪರ್ಚುನಿಟೀಸ್. ಸೊ ಆ ತರದ್ದು ಇಂಪಾರ್ಟೆಂಟ್ ಆಗುತ್ತಲ್ವಾ ಟೀಮ್ಗಳಲ್ಲಿ? ಅದು ತುಂಬಾನೇ ಇಂಪಾರ್ಟೆಂಟ್. ಬಟ್ ಅಲ್ಲಿ ನಾವು ಅದನ್ನ ಅಂಡರ್ ಡೈವರ್ಸಿಟಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕ್ಲಾಸಿಫೈ. ನೀನ್ ಅಗ್ರೆಸಿವ್, ನೀನ್ ಅಸರ್ಟಿವ್, ನೀನ್ ಪ್ಯಾಸಿವ್, ನೀನು ದಟ್ ವೈಲ್ ಇಟ್ ಇಸ್ ಅ ಡೈವರ್ಸಿಟಿ ಆಫ್ ಥಾಟ್ ಇನ್ ಯೋರ್ ಮೈಂಡ್, we can't classify it by behavior and say okay you aggressive, you passive, you assertive anta we cannot call. And human behavior keeps changing. yav project alli neevu passive model work ಮಾಡ್ತಿರ್ತಿರೋ, his performance is very poor, he is really not able to pick up blah blah anbittu ತೆಗೆದವನ್ನ ಬೇರೆ ಪ್ರಾಜೆಕ್ಟ್ ಅಲ್ಲಿ ಹಾಕಿದ್ರೆ suddenly he'll be outshining there. Maybe our ecosystem is supportive for his behavior and there is always a spark where they feel comfortable to work with. So hangagi it is important, but I cannot classify a human behavior into that. But ಅದಕ್ಕೆ ಅಂತಾನೆ ನೀವು ಹೇಳಿದಂಗೆ ನಾವು ಈ ಕ್ವಾರ್ಟರ್ಲಿ ಅಪ್ರೈಸಲ್ಸ್ ಅಂತೆಲ್ಲ ಮಾಡ್ತೀವಿ. ಮಾಡಿದಾಗ ಈ ಬಿಹೇವಿಯರಲ್ ಆಸ್ಪೆಕ್ಟ್ಸ್ ಹೊರಗೆ ಬಂದಾಗ, ಆಗ ಆ ಒಂದು ಇನ್ಪುಟ್ಸ್ ನಾವೇನ್ ತಗೊಳ್ತೀವಿ ಅದನ್ನ ಸುಮ್ನೆ ಒಂದು ಅಪ್ರೈಸಲ್ ಅಂತ ಮಾಡಿ ಮುಗಿಸಿ ಕ್ಲೋಸ್ ಮಾಡಿದ್ರೆ ಎನಿವೇ ವರ್ಷದ ಕೊನೆನಲ್ಲೂ ನಾವು ಅವನನ್ನ ಮಾತಾಡಿಸಿದಾಗ ಹೇಗಿದ್ನೋ ಹಾಗೆ ಇರ್ತಾನೆ.
ಬಟ್ ಆ ಮ್ಯಾನೇಜರ್ ನಿಜವಾಗ್ಲೂ ಒಂದು ಇಂಟ್ರೆಸ್ಟ್ ತಗೊಂಡು ಮಾಡ್ಬೇಕು ಅಂತ ಮಾಡಿದಾಗ ದಟ್ ವಿಲ್ ಕಲ್ ಔಟ್ ಇನ್ ಟು ಓಕೆ, ಇದನ್ನ ಒಂದು ಟ್ರೈನಿಂಗ್ ಆಗಿ ನಾವು ಹೇಗ್ ಮಾಡ್ಬೋದು. ಒಂದ್ ದಿವಸ ಟ್ರೈನಿಂಗ್ ಅಲ್ಲಿ ಪ್ಯಾಸಿವ್ ಕಾಂಟ್ ಬಿಕಮ್ ಅಗ್ರೆಸಿವ್, ಬಟ್ ಇಟ್ ಇಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆನ್ ದ ಜಾಬ್ ಅಲ್ಲೇ ಇರ್ಬೇಕಾ ಅಥವಾ ನಾವು ಕೊಡ್ಬೇಕಾ ಬೇರೆ, ನಾವು ಅವನಿಗೆ ಬೇರೆ ತರದ ಕ್ಲಾಸ್ ರೂಮ್ ಟ್ರೈನಿಂಗ್ಸ್ ಓವರ್ 3 to 6 months ಆ ತರ ಒಂದು ಪ್ಲಾನ್ ಮಾಡ್ಬೇಕಾಗತ್ತೆ. ಸೊ ಅಗೇನ್ ಗೋಯಿಂಗ್ ಬ್ಯಾಕ್ ರೈಟ್, ಇಂಡಸ್ಟ್ರಿಯಲ್ ಏಜ್ಗೆ HR ಇತ್ತು ಅಂತ ಮಾತಾಡಿದ್ವಿ. ಆಮೇಲೆ ಅದು IT ನಲ್ಲಿ ಹೆಂಗೆ ಚೇಂಜ್ ಆಯ್ತು ಸ್ವಲ್ಪ ಅಂದ್ರೆ ನಾಲೆಡ್ಜ್ ಎಕಾನಮಿ ಅಲ್ವಾ. ಸೊ ನಾಲೆಡ್ಜ್ ಎಕಾನಮಿ ಅಂದ್ರೆ ಏನು, ಅಲ್ಲಿ HR ರೋಲ್ ಏನು ಅಂತ ಸ್ವಲ್ಪ ಮಾತಾಡ್ತಾರೆ. ಅಷ್ಟು ವೆರಿ ಶಾರ್ಟ್ ಆನ್ಸರ್. ನೀವ್ ಅದನ್ನ ಅಂದ್ರೆ ಇವತ್ತು ನಮ್ಮ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟೆಂಟ್ಲಿ ಅಪ್ಸ್ಕಿಲ್ಲಿಂಗ್ ಗೆ ಒಂದು ಕನ್ನಡ ವರ್ಡ್ ಏನ್ ಹೇಳ್ತೀರಾ ನನಗೆ ಗೊತ್ತಿಲ್ಲ, ಬಟ್ ಅಪ್ಸ್ಕಿಲ್ಲಿಂಗ್ ಇಸ್ ಸಮಥಿಂಗ್. ಟುಡೇ ಏನಿದ್ರು ಒಂದು ಎಂಪ್ಲಾಯಿ ಅಂದ್ರೆ ಅವನ ನಾಲೆಡ್ಜ್ ಬೇಸ್, ಅವನು ತನ್ನನ್ ತಾನು ಹೇಗೆ ಏನ್ ಕಲ್ತ್ಕೋತಾ ಇದ್ದಾಳೆ, ಅದ್ರಲ್ಲಿ ಅವ್ರು ಹೇಗ್ ಮುಂದುವರಿತಾ ಇದ್ದಾರೆ, ಕಲ್ತಿರೋದನ್ನ ಅವರು ಏನಂತಾರೆ ಇನೋವೇಷನ್, ಅವರ ವರ್ಕ್ ಪ್ರೋಗ್ರೆಷನ್, ಆ ಲೆಕ್ಕದಲ್ಲಿ ನೀವು ತಗೊಂಡ್ರೆ ಕಲಿಯೋದು ಇಸ್ ದಟ್ ಇಸ್ ಓನ್ಲಿ ಕಾನ್ಸ್ಟೆಂಟ್. ಕಲಿತಾನೆ ಇರ್ಬೇಕು, ಚಾಯ್ಸೇ ಇಲ್ಲ. ಸೊ ಇವತ್ತಿನ ಒಂದು ನಾವು ಏನಂತ ನೀವು ಕರಿತಿರೋ ಆ ಒಂದು ವರ್ಡ್ ನಾಲೆಡ್ಜ್ ವರ್ಕರ್ ಅಂತ ಏನಿದೆಯೇ, ಅದು ಪ್ರತಿಯೊಂದು ಇಂಡಸ್ಟ್ರಿನಲ್ಲೂ ಅದು ಇಟ್ ಹ್ಯಾಸ್ ಇಟ್ಸ್ ಹೈಯೆಸ್ಟ್ ಪ್ರಯಾರಿಟಿ ಟುಡೇ. ಒಂದ್ ಕಾಲದಲ್ಲಿ ಒಬ್ಬ ಅಥವಾ ಯಾರೋ ಒಬ್ರಿದ್ರೆ ಅವರು ಕ್ಲರ್ಕ್ ಕೆಲಸ ಮಾಡ್ತಾ ಇದ್ರೆ ಜೀವನ ಪರ್ಯಂತ ಕ್ಲರ್ಕ್ ಕೆಲಸನೇ ಅದೇ ಮಾಡಿ, ಅದೇ ಅಕೌಂಟ್ ರಿಜಿಸ್ಟರ್, ಅದೇ ಅದೇ ಬುಕ್ ಕೀಪಿಂಗ್ ಮಾಡಿ ಅಲ್ಲಿಂದ ಕೆಲಸದಿಂದ ರಿಟೈರ್ ಆಗ್ತಾ ಇದ್ರು. ಆದ್ರೆ ಈಗ ಬರ್ತಿರೋ ನಮ್ಮ ಒಂದು ಜನರೇಷನ್ ಏನಿದೆ, ಈ ಜನರೇಷನ್ಗೆ ಅದು ಸಾಲಲ್ಲ. ದೇ ಆರ್ ಮೋರ್ ಹಂಗ್ರಿ ಫಾರ್ ನಾಲೆಡ್ಜ್, ಹಂಗ್ರಿ ಟು ಗ್ರೋ, ರೈಟ್. ಸೊ ಹಂಗಾಗಿ ಈ ಒಂದು ನಾವೇನು ಮ್ಯಾನೇಜ್ ಮಾಡ್ತಾ ಇದೀವಿ ಕಂಪನಿಗಳ ಕಡೆಯಿಂದಾನು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ದಟ್ ಒನ್ಸ್ ಅವ್ರ ಒಂದು ಅವ್ರದ್ದು ಬೇಸಿಕ್ ತರಬೇತಿ ಇದೆ ಇಂಜಿನಿಯರಿಂಗು ಅಥವಾ ಬೇರೆ ಏನೇ ಇರ್ಬೋದು, ಬ್ಯಾಂಕಿಂಗ್ ರಿಲೆವೆಂಟ್ ಏನಿದೆ, ಒಂದ್ಸಲಿ ಅವ್ರು ನಮ್ಮಲ್ಲಿ ಬಂದು ಕೆಲ್ಸಕ್ಕೆ ಸೇರಿದ್ಮೇಲೆ ನಾವು ಅವ್ರಿಗೆ ಯಾವ ತರದ ಅವಕಾಶ ಮಾಡ್ಕೊಡ್ತಿದೀವಿ ಕಲಿಯಕ್ಕೆ, ಸೊ ದಟ್ ಅದವ್ರು ಬೆಳೆಯಕ್ಕೆ ಸಹಾಯ ಆಗ್ಬೇಕು. ಅವ್ರು ಬೆಳೆದ್ರೆ ಕಂಪನಿ ಆಟೋಮೆಟಿಕ್ ಆಗಿ ಬೆಳೆಯುತ್ತೆ. ಅದಕ್ಕೆ ನೀವು ನೋಡಿ ಇವತ್ತು ಮಿನಿ ಕಾಲೇಜ್ಗಳೇ ಇರುತ್ತೆ ಕಂಪನಿಗಳಲ್ಲಿ. ಅಷ್ಟು ತರಬೇತಿಗೆ ಅಷ್ಟು ಒಂದು ಇಂಪಾರ್ಟೆನ್ಸ್ ಇದೆ ಇವತ್ತು ಅಂದ್ರೆ ಇಟ್ಸ್ ಅ ಮಿನಿ ಕಾಲೇಜ್. ಟ್ರೈನಿಂಗ್ ಅಕಾಡೆಮೀಸ್ ಆರ್ ಒಂಥರ ರೋಬಸ್ಟ್ ಆಗಿ ಲೆಕ್ಚರರ್ಗಳನ್ನೇ ನಾವು ಹೈರ್ ಮಾಡ್ಬಿಟ್ಟಿರ್ತೀವಿ ಎಷ್ಟೊಂದ್ಸರಿ. ಅದು ನಾನ್ ಬರ್ತಾ ಇರೋ ಟೆಕ್ನಾಲಜಿ ಡೊಮೈನ್ ಇಂದ ಅಂತೂ ನೀವ್ ನೋಡಿದ್ರೆ ಅವ್ರುಗಳನ್ನೇ ನಾವು ಸೀದಾ ಕಾಲೇಜಿಂದ ಅವ್ರಿಗೆ ಇಲ್ಲಿ ಬಂದು ಹೇಳ್ಕೊಡ್ತಿರ್ತಾರೆ ಅಷ್ಟೇ. ನಮಗೆ ಕೋರ್ಸ್ ಡೆವಲಪ್ ಮಾಡ್ತಿರ್ಬೇಕು, ಕಸ್ಟಮರ್ ಹೊಸ ಟೆಕ್ನಾಲಜಿ ಬರ್ತಿರುತ್ತೆ, ರೆಡಿ ಮಾಡ್ತಾ ಇರ್ಬೇಕು. ಸೊ ಡಿ ಸ್ಕಿಲ್, ಅಪ್ ಸ್ಕಿಲ್, ಐ ಮೀನ್ ದಟ್ಸ್ ವಾಟ್ ಐ ಥಿಂಕ್ ದಿಸ್ ಇಸ್ ದಿ ಎರಾ. ಐ ವುಡ್ ಸೇ ನಾಲೆಜ್ ವರ್ಕರ್ ಗಿಂತ ಸ್ಕಿಲ್ಡ್ ವರ್ಕರ್ is going to be extremely crucial. ಅದೇ ಇವಾಗ ನಾಲೆಡ್ಜ್ ವರ್ಕರ್ ಅಂತ ಮಾತಾಡಿದೆ ಅಲ್ವಾ, ಈಗ ಎಷ್ಟೊಂದು ಟೆಕ್ನಾಲಜೀಸ್ ಅಪ್ಗ್ರೇಡ್ ಆಗ್ತಾ ಇರುತ್ತೆ, ಯು ಹ್ಯಾವ್ ಟು ಕೀಪ್ ಕ್ಯಾಚಿಂಗ್ ಅಪ್ ವಿತ್ ಇಟ್ ಆ ಥರ ಎಲ್ಲ. ಸೊ ಆ ಥರದಲ್ಲಿ ಬರೋ ಚಾಲೆಂಜಸ್ನೆಲ್ಲ ಮೋಸ್ಟ್ಲಿ ಟೆಕ್ನಿಕಲ್ ಮ್ಯಾನೇಜರ್ ಯಾರಿರ್ತಾರೆ ಅವರು ದೇ ವಿಲ್ ಬಿ ಹೆಲ್ಪಿಂಗ್ ದ ಎಂಪ್ಲಾಯೀಸ್. ಅಂದ್ರೆ ಹೇಗೆ ಅಪ್ಸ್ಕಿಲ್ ಮಾಡ್ಕೋಬೇಕು ಅಥವಾ ನೆಕ್ಸ್ಟ್ ಯಾವ್ದ್ರ ಮೇಲೆ ಅಂದ್ರೆ ಅವ್ರದ್ದು ಗ್ಯಾಪ್ಸ್ ಏನಿದೆ, ಎಲ್ಲಿ ಇಂಪ್ರೂವ್ ಆಗಬೇಕು, ಆ ಇನ್ಪುಟ್ಸ್ ಎಲ್ಲ ಪ್ರಾಬಬ್ಲಿ ಅಲ್ಲಿಂದ ಬರ್ತಾ ಇರುತ್ತೆ. ಅಂಡ್ ಡೇ ಟು ಡೇ ಇಂಟ್ರಾಕ್ಷನ್ಸ್ ಇರೋದ್ರಿಂದ ಒಂದು ರ್ಯಾಪೋ ಬಿಲ್ಡಿಂಗ್ ಆಗಲಿ ಅಥವಾ ಏನೋ ಪ್ರಾಬ್ಲಮ್ ಇದ್ರೆ ದೇ ಕ್ಯಾನ್ ಅಪ್ರೋಚ್ ಅಸ್ ಅನ್ನೋ ಥರದ್ದಾಗ್ಲಿ, ಆ ಥರನೂ ಅವರು ರಿಪೋರ್ಟಿಂಗ್ ಮ್ಯಾನೇಜರ್ ಇಂದಾನೆ ಅವರು ಸಾಕಷ್ಟು ಹೆಲ್ಪ್ ಪಡ್ಕೋತಾ ಇರ್ತಾರೆ. ಸೊ ಈಗ ಅದೊಂದು ಒಬ್ಬ ಎಂಪ್ಲಾಯಿ ಯಾವಾಗ ತನ್ನ ರಿಪೋರ್ಟಿಂಗ್ ಮ್ಯಾನೇಜರ್ ಮೇಲೆ ಯಾವ್ಯಾವ ಆಸ್ಪೆಕ್ಟ್ಗೆ ಅವ್ರ ಮೇಲೆ ಡಿಪೆಂಡ್ ಆಗಬೇಕು ಮತ್ತೆ ಯಾವ್ದಕ್ಕೆ HR ವುಡ್ ಬಿ ಮೋರ್ ಸೂಟಬಲ್, ಆ ಲೈನ್ ಹೇಗೆ ವರ್ಕ್ ಆಗುತ್ತೆ ಹೇಳ್ತೀರಾ? ಓಕೆ, ಸೊ ನೀವು ನೋಡಕ್ ಹೋದಾಗ ನಾವೀ ಎಂಪ್ಲಾಯೀಸ್ಗೆ ಕೆಲವೊಂದು ಬೇಸಿಕ್ ಸ್ಕಿಲ್ಸ್ ಅಂತ ಒಂದಿರುತ್ತೆ. ಒಬ್ಬ ಎಂಪ್ಲಾಯಿ ಅವನು ಆಯ್ತು ಲೆವೆಲ್ 1 ಅಲ್ಲಿ ಇದ್ದಾನೆ, ಅವನೊಬ್ಬ ಇಂಜಿನಿಯರ್ ಈಗಷ್ಟೇ ಬಂದಿದ್ದಾನೆ ಅಂದ್ರೆ ಆರ್ಗನೈಸೇಷನ್ ಅಲ್ಲೇನೆ ಬುದ್ಧಿವಂತರೆಲ್ಲ ಯೋಚನೆ ಮಾಡಿ ಓಕೆ ಅವನು ಈ ತರಬೇತಿಗಳನ್ನ ಮಾಡ್ಕೊಳ್ಳೇಬೇಕು ನಮ್ ಜೊತೆ. ಒಂದು ಟೆಕ್ನಿಕಲ್ ಆಗಿ ಏನವನಿಗಿರ್ಬೇಕು, ಇನ್ನೊಂದು ಬಿಹೇವಿಯರಲ್ ಆಗಿ ಅವನಿಗೆ ನಾವು ಹೈ ಫಂಡ್ ಆ ತರ ಹೋಗ್ಬಿಟ್ಟು ಸ್ಟೀಫನ್ ಕವಿ ಮ್ಯಾನೇಜ್ಮೆಂಟ್ ಬೇಕಾ, ಅವನ್ಗೆ ಅದು ಬೇಡ. ಅವನಿಗೆ ಏನ್ ಬೇಕಿದೆ ಅಂದ್ರೆ ಟೀಮ್ ಬಾಂಡಿಂಗ್, ಟೀಮ್ ಸ್ಕಿಲ್ಸ್, ಹೌ ಟು ಮೇಕ್ ಯುವರ್ ಒಪಿನಿಯನ್ ಬಿ ಹರ್ಡ್, ಸಿಂಪಲ್ ಥಿಂಗ್ಸ್. ಪಾಪ ಕಾಲೇಜಿಂದೆಲ್ಲ ಮಕ್ಳು ಬಂದಿರ್ತಾರೆ, ಅವ್ರಿಗೆ ಬಾಯಿ ತೆಗಿಯಕ್ಕೆ ಭಯ, ತೆಗೆದ್ರೆ ಏನಾರು ಆಗ್ಬಿಡತ್ತಾ, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೊ ಆ ಲೆವೆಲ್ ತಕ್ಕ ಹಾಗೆ ನಮ್ಮಲ್ಲಿ ಏನ್ ಬೇಸಿಕ್ ಇರ್ಲೇಬೇಕು ಅನ್ನೋದು ನಾವು ಮ್ಯಾಂಡೇಟರಿ ಒಂದಿಷ್ಟು ಏನಂತಾರೆ ತರಬೇತಿಗಳನ್ನ ಹೇಳ್ಬಿಟ್ಟಿರ್ತೀವಿ. ಅದಾದ ನಂತರ
ನಮಗ್ ಬರೋಂತಹ ಇನ್ಪುಟ್ಸ್ ನಾವೇನ್ ಚೆಕ್ ಮಾಡ್ತೀವಿ ಅಂದ್ರೆ ಮ್ಯಾನೇಜರ್ ಕೊಡ್ಲಿ ಬಿಡ್ಲಿ ಈ ಟ್ರೈನಿಂಗ್ ಈ ವರ್ಷದಲ್ಲಿ 8 ದಿನ ನೀನು ಟ್ರೈನಿಂಗ್ಗೆ ಅಂತಾನೆ ನಿನಗೆ ನಾವು ಪೂರ್ತಿ ಸಂಬಳ ಕೊಟ್ಟು ನೀನು ಅವತ್ ಕಸ್ಟಮರ್ ಹತ್ರ ನೀನ್ ಏನು ಕೆಲಸ ಮಾಡದೆ ವರ್ಷದಲ್ಲಿ 8 ದಿವಸ ನೀನ್ ಟ್ರೈನಿಂಗ್ ಮಾಡ್ಲೇಬೇಕು ಅಂತ ಒಂದ್ ತಲೆಗೆ ನಾವು ಕಟ್ಟಿರ್ತೀವಿ. ಯಾಕಂದ್ರೆ ಅವಾಗ ಅವನು ಅದನ್ನ ತಗೊಂಡು ಅವ್ನ್ ಮಾಡನೆ. ಇಲ್ಲಾಂದ್ರೆ ಏನಾಗುತ್ತೆ, ಕೆಲ್ಸದ ಮಧ್ಯ ಪ್ರಯಾರಿಟೀಸ್ ಚೇಂಜ್. ಮ್ಯಾನೇಜರ್ ಹೇಳ್ತಾನೆ ಫಸ್ಟ್ ಕೂತ್ಕೊಂಡು ಇವತ್ತು ಈ ಬಿಲ್ಲಿಂಗ್ ಕೆಲಸ ಮಾಡು ನೀನು, ಆಮೇಲೆ ಅದು ನೀನ್ ಯಾವ ಟ್ರೈನಿಂಗ್ ಹೋಗ್ಬೇಕೋ ನೋಡ್ಕೊಳ್ಳೋಣ ಅಂತ. ಸೊ ಆದಷ್ಟು ನಾವು ಒಂದು ಗೈಡ್ ಲೈನ್ಸ್ ಹಾಕ್ತಿವಿ. ಬಟ್ ಅದಾದ ನಂತರ ನೀವು ಹೇಳ್ದಂಗೆ ಕರೆಕ್ಟು, ಮ್ಯಾನೇಜರ್ ಇಂದ ಬರ್ಬೇಕು. ಅದು ಟೆಕ್ನಿಕಲ್ ಆಗಿ ಒಬ್ರು ಅಕಾಡೆಮಿ ನಡೆಸೋರು ಅದನ್ನ ನೋಡ್ಬೇಕು. ಈ ಹೊಸ ಸ್ಕಿಲ್ ಸಡನ್ ಆಗಿ ಯಾರೋ ಒಬ್ರು ಗ್ರೀನ್ ಗ್ರಾಸ್ ಅಂದ್ರು, ನಾನು ಅವತ್ತು ಏನಿದ್ದು ಗ್ರೀನ್ ಗ್ರಾಸ್ ಅಂತ ನಾನ್ ಕೇಳಿರ್ಲಿಲ್ಲ. ಆಗ ಗೊತ್ತಾಯ್ತು, ಓಕೆ ಈಗ ಹೊಸದಾಗಿ ಹುಟ್ಕೊಂಡಿರೋ ಟೆಕ್ನಾಲಜಿ ಅದು. ನಮ್ಮಲ್ಲಿ ಜನ ಇಲ್ಲ, ಅದು ಜನ ಇರ್ಲಿ ಬಿಡಿ, ನಮ್ಮಲ್ಲಿ ಹೇಳ್ಕೊಡೋರು ಯಾರು ಇಲ್ವಲ್ಲ ಅದನ್ನ ಅಂತ ಯೋಚನೆ ಮಾಡಿ ಹುಡುಕಿ ಅದನ್ನ ನಾವು ಏನಂತಾರೆ, ಇಟ್ಸ್ ಅ ಬಿಟ್ ಆಫ್ ಡಿಫಿಕಲ್ಟಿ ಫಾರ್ ಅಸ್, ಬಟ್ ಓವರ್ ಅ ಪೀರಿಯಡ್ ಪೀಪಲ್ ವಿಲ್ ಮಾಸ್ಟರ್ ಅಂಡ್ ಅವರ್ ಓನ್ ಪೀಪಲ್ ಬಿಕಮ್ ಟೀಚರ್ಸ್ ಆಲ್ಸೋ. ಸೊ ದಟ್ ಇಸ್ ಹೌ ದ ಇನ್ಫ್ಲೋ ವಿಲ್ ಕಮ್. ಸೆವರಲ್ ಚಾನಲ್ಸ್, ಒಂದು ನಾವು ಕಂಪಲ್ಷನ್ ಮಾಡ್ತೀವಿ, ಇನ್ನೊಂದು ಮ್ಯಾನೇಜರ್ ಇಂದ ಬರುತ್ತೆ, ಅಂಡ್ ಕೊನೆಗೆ ಒಂದು ಅಕಾಡೆಮಿಯಿಂದ ಆ ಟೆಕ್ನಾಲಜಿಗೆ ಆ ಕಸ್ಟಮರ್ ಬಂದಾಗ ನಾವು ಎಷ್ಟು ರೆಡಿ ಇದೀವಿ ಅಂತ ನೋಡಿ ಪ್ರಿಪೇರ್ ಮಾಡ್ತೀವಿ. ಸೊ ಇದು ಸರ್ವಿಸಸ್ ಸೆಟಪ್ ಇಂದ. ಬಟ್ ಅದೇ ನೀವು ಪ್ರಾಡಕ್ಟ್ ಕಂಪನೀಸ್ ಇಲ್ಲ ಅಂತ ನೋಡಿದ್ರೆ ಅವ್ರ ಇನೋವೇಷನ್ ನಡೀತಾನೆ ಇರುತ್ತೆ. ಅವ್ರ ಏನೋ ಒಂದು ಹುಡುಕ್ತಾನೆ ಇರ್ತಾರೆ, ಅವರೊಂದು ಕಾನ್ಸ್ಟೆಂಟ್ ಆಗಿ ಮಾಡ್ತಾನೆ ಇರ್ತಾರೆ. ಹೊಸ ಪ್ರಾಡಕ್ಟ್ ಬರ್ಲೇಬೇಕು, ಟೆಕ್ನಾಲಜಿ ಅಡ್ವಾನ್ಸ್ ಆಗಿರ್ಲೇಬೇಕು. ದಸ್ ಇಸ್ ಫ್ರಮ್ ದ IT ಇಂಡಸ್ಟ್ರಿ. ಬಟ್ ಐ ಆಮ್ ಶ್ಯೂರ್ ಬೇರೆ ಇಂಡಸ್ಟ್ರೀಸ್ ಅಲ್ಲೂ ಅವರದೇ ಆದಂತಹ ತರಬೇತಿಗಳು, ಅಥವಾ ನೀವು ಬ್ಯಾಂಕಿಂಗ್ ಅಲ್ಲೇ ತಗೊಂಡ್ರು ಆ ಕ್ರೆಡಿಟ್ ಡಿವಿಷನ್ ಅಥವಾ ಅವರದೊಂದು ಈಕ್ವಿಟೀಸ್ ಏನಿದೆಯೋ ಅವ್ರವ್ರದೇ ಸರ್ಟಿಫಿಕೇಶನ್ಸ್ ಇದ್ದೇ ಇರುತ್ತೆ. ಪ್ರತಿಯೊಂದು ಫೀಲ್ಡ್ ಅಲ್ಲೂ there is always a next level to learn. Got it. HR ಅವ್ರಿಗೆ ಕೆಲಸ ಇರುತ್ತಾ? ಗಿಗ್ ಎಕಾನಮಿ. ಗಿಗ್ ಎಕಾನಮಿ ಅಂದ್ರೆ ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಣ. ಗಿಗ್ ಎಕಾನಮಿ ಅಂದ್ರೆ ಅಲ್ಪಾವಧಿಯ ಕೆಲಸ. ಅಂದ್ರೆ ಯಾವ್ದೋ ಒಂದ್ ಕಂಪನಿಗೆ ಒಂದ್ ಪ್ರಾಜೆಕ್ಟ್ ಮಾಡ್ಕೊಡೋದು, ಅಥವಾ ಈಗ ಸಾಮಾನ್ಯವಾಗಿ ಈ ಉಬರ್ ಮತ್ತೆ ಫುಡ್ ಡೆಲಿವರಿ ಆಪ್ಸ್ ಇದೆಯಲ್ಲ, ಝೊಮ್ಯಾಟೊ, ಅವ್ರದ್ದು ಅದೇ ಒಂಥರ ಗಿಗ್ ಎಕಾನಮಿ. ಅಂದ್ರೆ ಅವರು ಕಂಪನಿನಲ್ಲಿ ಸೇರ್ಕೊಂಡು ಇಲ್ಲ, ಅಥವಾ ಕಂಪ್ಲೀಟ್ ಆಗೋ ಆಂಟ್ರಪ್ರಿನರ್ಸು ಅಲ್ಲ, ಅವರು ಆರ್ಡರ್ ಮೇಲೆ ಕೆಲಸ ಮಾಡ್ತಾರಲ್ವಾ. ಅಂದ್ರೆ ಈ ಎಕ್ಸ್ಪ್ಲನೇಷನ್ ಬಿಸ್ನೆಸ್ಗೆ ಮತ್ತೆ ನಮ್ಮನ್ನ ಯೂಟ್ಯೂಬ್ ಅಲ್ಲಿ ನೋಡೋರಿಗೆ, ಇಂಥವ್ರಿಗೆ ಅಥವಾ ಈ ಗಿಗ್ ಎಕಾನಮಿನಲ್ಲಿ HR ಅವ್ರದ್ದು ಏನ್ ರೋಲ್ ಇರುತ್ತೆ, ಅಥವಾ ಇರಲ್ವೋ ಅದನ್ನ ಒಂಚೂರು ಏನಂದ್ರೆ HR ಅನ್ನೋದು ನಾನು ಹೇಳ್ದಂಗೆ ಅದು ಒಂದು ಎಕ್ಸ್ಕ್ಲೂಸಿವ್ ಪ್ರೊಫೆಷನ್ ಅಂತಲ್ಲ. ಏನಂದ್ರೆ ಅವಾಗ ನೀವು ಒಬ್ಬ HR ನಡ್ಸೋಕೆ ಅಂತಾನೆ ಇರ್ಬೇಕಂತ ನೆಸೆಸಿಟಿ ಇಲ್ಲ. ನೀವ್ ಇವತ್ತು ನೋಡಿದ್ರೆ ಸ್ಮಾಲ್ ಕಂಪನೀಸ್, ಮಿಡ್ ಸೈಜ್ ಕಂಪನೀಸ್, ಒಬ್ಬ ಅಥವಾ ಒಬ್ರು ವಿಲ್ ಬಿ ಪ್ಲೇಯಿಂಗ್ ಮಲ್ಟಿಪಲ್ ರೋಲ್ಸ್. ಅನ್ನೋದನ್ನ ನಾವು ಹೆಂಗ್ ನೋಡ್ಬೇಕು ಅಂದ್ರೆ ಅದ್ ಏನ್ ಫಂಕ್ಷನ್ ಮಾಡುತ್ತೆ, ರೈಟ್? ಆಸ್ ನಾನ್ ಮೊದಲು ನಿಮ್ಗೆ ಹೇಳ್ದಾಗ, ಇಟ್ಸ್ ಅಬೌಟ್ ಪೀಪಲ್ ಮ್ಯಾನೇಜ್ಮೆಂಟ್. ಜನ ಅಂದ್ಮೇಲೆ ಯಾವ ತರದ ಜನ ಬೇಕಾದ್ರೂ ಆಗ್ಬೋದು. ನೀವು ತುಂಬಾ ಏನಂತಾರೆ IT ಸೆಕ್ಟರ್ ಇಂದ ಹಿಡಿದು ನೀವು ಅಥವಾ ಇನ್ಶೂರೆನ್ಸ್ ಸೆಕ್ಟರ್ಗೆ ಹೋಗಿ, ಅಥವಾ ನೀವು ಹೇಳ್ದಂಗೆ ಸ್ವಿಗ್ಗಿ, ಝೊಮ್ಯಾಟೊ ಅಲ್ಲಿ ವರ್ಕ್ ಮಾಡ್ತಾರೋ ಸ್ಕಿಲ್ಡ್ ಕಾರ್ಪೆಂಟರ್ಸ್ ಇರ್ಬೋದು. ಇವತ್ತು ನೀವು ನೋಡಿ, ನಾವು ಆನ್ಲೈನ್ ವಿತ್ ದ ಡಿಜಿಟಲ್ ವರ್ಲ್ಡ್ ದಟ್ ವಿ ಆರ್ ಡೂಯಿಂಗ್, ಈಗ ನಮ್ಮ ಒಂದು ಅರ್ಬನ್ ಕ್ಲಾಪೆ ತಗೊಳ್ಳಿ, ಎಲ್ಲರೂ ತಗೊಳ್ಳಿ, ಈಗ ಈ ಒಂದು ಸೆಕ್ಟರ್ ಆಫ್ ಪೀಪಲ್ಗೆ ಕೆಲ್ಸಗಳು ಸಿಗುತ್ತೆ ಅಲ್ವಾ. ನಾವು ಆನ್ಲೈನ್ ಹೋಗ್ಬಿಟ್ಟು ಆಯ್ತಪ್ಪ ದಿವಾಲಿ ಬಂತು, ಡೀಪ್ ಕ್ಲೀನಿಂಗ್ ಮಾಡಿಸ್ಬೇಕು ಅಂತ ಹೋಗಿ ನಾವು ಒಂದು ಬಟನ್ ಕ್ಲಿಕ್ ಮಾಡಿ ಎಲ್ಲಿಂದ ನಾನು 3 ಜನ ಬರ್ಬೇಕು ನಮ್ಮ ಮನೆಗೆ ಅಲ್ವಾ. ಯಾರೋ 3 ಜನ ನಾವು ಬುಕ್ ಮಾಡಿದೀವಿ ಇಷ್ಟು ದುಡ್ಡು ಕೊಟ್ಟು. ಈ 3 ಜನ ಸ್ಕಿಲ್ಡ್ ಲೇಬರ್. ದೇರ್ ಇಸ್ ಅನ್ಡೌಟೆಡ್ಲಿ ಅವ್ನು ಕಾರ್ಪೆಂಟರ್ ಇರ್ಬೋದು, ಅವನು ಹಿ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಕ್ಲೀನರ್ಸ್, ವಾಟ್ ಎವರ್ ಇಟ್ ಇಸ್. ಈ 3 ಜನ ನಮ್ಮ ಹತ್ರ ಬರ್ಮಾಡ್ಕೊಡೋದಕ್ಕೆ ಏನಿದೆ, ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇದೀವಿ. ಡಿಜಿಟಲ್ ಪ್ಲಾಟ್ಫಾರ್ಮ್ ನಾವು ಯೂಸ್ ಮಾಡ್ತಿದ್ರು ಯಾರನ್ನ ಎಲ್ಲಿ ಕಳಿಸ್ಬೇಕು, ಯಾರಿಗೆ ಯಾವ ಕೆಲಸ ಕೊಡ್ಬೇಕು, ಅದನ್ನ ನಾವು ಒಂದೇನು ಅಸಿಗ್ನೇಷನ್ ಅಂತ ನಾವು ಕರಿತೀವಿ ನಮ್ಮ ವರ್ಲ್ಡ್ ಅಲ್ಲಿ. ಇಟ್ಸ್ ಅ ಫಾರ್ಮ್ ಆಫ್ HR ಮ್ಯಾನೇಜ್ಮೆಂಟ್ ಓನ್ಲಿ, ರೈಟ್? ಸೊ ನಾವು ಅದು HR ಅಂತ ಒಂದು ಮ್ಯಾನೇಜರ್ ರೂಪದಲ್ಲಿ ನೋಡದೆ ಅವ್ರದ್ದು ಏನ್ ಕೆಲಸ ಇದೆ ಯಾವ್ದಾದ್ರು ಒಂದ್ ತರದ್ರಲ್ಲಿ ಅದು ಇದ್ದೇ ಇರುತ್ತೆ. There is a certain decade when HR gets decorated, we suddenly take center stage, we become like the most important people or whatever. Otherwise ಬ್ಯಾಕ್ ಸ್ಟೇಜ್ ಅಲ್ಲಂತೂ ನಾವು ಇದ್ದೇ ಇರ್ತೀವಿ. ಜನನ್ನ ರೆಡಿ ಮಾಡಿಸಿ ನಾಟಕಕ್ಕೆ ಕಳ್ಸಕ್ಕೆ ಸ್ಟೇಜ್ಗೆ HR ಹಿಂದ್ಗಡೆ ಇರ್ಲೇಬೇಕು. ಆಸ್ ಸಿಂಪಲ್ ಆಸ್ ದಟ್. ಇವಾಗ ನಾವು ಹುಚ್ಚು ತರದ್ರಲ್ಲಿ ಹೈರ್ ಮಾಡ್ತಾ ಇದೀವಿ. ಈ ಕೋವಿಡ್ ಒಂದು ನಮ್ದು ಏನ್ ಬಂತು ಲಾಸ್ಟ್ ಈ 1-2 ವರ್ಷಗಳಲ್ಲಿ,
ಮಧ್ಯದಲ್ಲಿ 1 ವರ್ಷ ನಾವು ಜಾಸ್ತಿ ಯಾರನ್ನು ಹೈರೇ ಮಾಡ್ತಾ ಇಲ್ಲ. ಎಲ್ರು ಅವ್ರವ್ರ ಕೆಲ್ಸಗಳನ್ನ ಎಷ್ಟಾಗುತ್ತೋ ಅಷ್ಟ್ ಮಾಡ್ತಾ ಇದಾರೆ. ಕಸ್ಟಮರ್ಸ್ ಏನು ಹೊಸ ಕೆಲ್ಸ ಕೊಡ್ತಾ ಇಲ್ಲ. ನಮಗೆ ಹೊಸ ಕೆಲ್ಸ ಬರ್ತಾ ಇರೋದ್ರಿಂದ ಅಪ್ಪ ನನ್ ಕೆಲ್ಸ ಉಳಿಯತ್ತೋ ಇಲ್ವೋ ಅಂತ ನಾವು ತಡ್ಕೊಂಡ್ ಕೂತಿದೀವಿ. ನನ್ ಸಂಬಳ ಗಟ್ಟಿ ಮಾಡ್ಕೊಳಕ್ಕೆ ಆಯ್ತು, ನನ್ ಅಡಿಷನಲ್ ಎಕ್ಸ್ಪೆನ್ಸಸ್ ಎಲ್ಲ ನಾನ್ ಕಟ್ ಮಾಡ್ತೀನಿ. ನಾನ್ ಅಡಿಷನಲ್ ಎಕ್ಸ್ಪೆನ್ಸ್ ಎಲ್ಲ ಕಟ್ ಮಾಡಿದ್ರೆ ನನ್ ಮೇಲ್ ಡಿಪೆಂಡ್ ಆಗಿರೋ ಬೇರೆ ಕೆಲ್ಸಗಾರರು ಯಾರು ನಮ್ ಮನೆಗ್ ಬರ್ತಾರೋ, ನಾನೇನ್ ತಗೋತೀನೋ ಅವ್ರ ಕೆಲ್ಸ ಇಂಪ್ಯಾಕ್ಟ್ ಆಗ್বে. ಎಂತ ಒಂದು ಚೈನ್ ರಿಯಾಕ್ಷನ್. ಆದ್ರೆ ಇವಾಗ ಏನಾಗಿದೆ, ಅದೇ 2 ವರ್ಷದ ಇವಾಗ ಸಡನ್ ಆಗಿ ಟರ್ನ್ ಆಗ್ಬಿಟ್ಟು ಒಂದು ಏನಂತಾರೆ, ದರ್ ಇಸ್ ಅ ಸ್ಪರ್ಟ್. ಈಗ ಜನನ್ನ ಹೈರ್ ಮಾಡ್ಬೇಕು, ಹುಚ್ಚಾಪಟ್ಟೆ ಕೆಲಸ ಬರ್ತಾ ಇದೆ ಅಂದ್ರೆ ನಮಗೆ ಹೈರ್ ಮಾಡಕ್ ಆಗದಿರೋಷ್ಟು ಕಷ್ಟದಲ್ಲಿ ನಾವ್ ಇವಾಗ ನಡೀತಾ ಇದೀವಿ. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಬ್ಲಡ್ ಬಾತ್. ಒಬ್ಬೊಬ್ಬನ ನೀವು ನೋಡಿದ್ರಿ, ಅವ್ನ್ ಏನ್ ಕೆಲಸ ಮಾಡ್ತಿದ್ರು ಅಟ್ಲೀಸ್ಟ್ ಒಂದ್ 3-4 ಕಂಪನಿಗಳದು ಕೈಯಲ್ಲಿ ಒಂದು ಆಫರ್ ಇಡ್ಕೊಂಡು ನಿಂತಿರ್ತಾನೆ. ನಾನು IT ಬಗ್ಗೆ ಅಂತಾನೆ ಮಾತಾಡ್ತಿಲ್ಲ, ನೀವ್ ಯಾವ್ದೇ ತಗೊಂಡ್ರು ಜನ ಸಿಗೋದಷ್ಟು ಕೆಲ್ಸ ಕಷ್ಟ ಆಗ್ಬಿಟ್ಟಿದೆ. ಸೊ ಏನಾಗತ್ತೆ ಇವಾಗ, ಅದೇ ನಾನೊಂದು ಇನ್ನೊಂದು 6 to 9 quarters ನಾನ್ ವೆಯ್ಟ್ ಮಾಡಿದಾಗ ಅದು ಸ್ಟೆಬಿಲೈಸ್ ಆಗ್ಲೇಬೇಕಲ್ಲ. ಇಟ್ಸ್ ಅ ಕರ್ವ್. ಹೆಂಗಿದ್ರು ಅದು ಸ್ಟೆಬಿಲೈಸೇಷನ್ ಬರ್ಲೇಬೇಕು. ಆಗ ಬಂದಾಗ ಈ ಹುಚ್ಚುಚ್ಚಾಗಿ ಏನೇನ್ ನಾವ್ ಈ ಕೆಲವೊಂದು ಡಿಸಿಷನ್ಸ್ ನ ಒಂದು ಸ್ವಲ್ಪ ಎರಾಟಿಕ್ ಮೋಡಲ್ ಮಾಡಿರ್ತೀವೋ ಅದನ್ನೆಲ್ಲ ನಾವು ನಾರ್ಮಲೈಸೇಷನ್ ಮಾಡೋ ಸ್ಟೇಜ್ ಬಂದೇ ಬರುತ್ತೆ. ಸೊ ಆ ಕ್ಲೀನ್ ಕೆಲಸ ಯಾರು ಮಾಡ್ತಾರೆ? ಕೊನೆಗೆ HR ಅಂತ ಒಂದು ಹೆಸರು ಕಟ್ಟಿರೋ ಒಂದು ಏನಂತಾರೆ ಮನುಷ್ಯ ಇರ್ತಾರಲ್ಲ, ಅವ್ರಿಗೆ ಆ ಕೆಲ್ಸನೂ ಬರೋದು. ರೈಟ್? ನಾವು ಇಂಡಿಯಾನಲ್ಲಿ ವಿ ಡೋಂಟ್ ಸೇ ಆರ್ ಇಟ್ಸ್ ನಾಟ್ ಲೈಕ್ ಹೈಯರ್ ಅಂಡ್ ಫೈರ್ ಅಂತ. ಯಾವುದೇ ನೀವು ಕೆಲಸ ಅವ್ನ್ ಒಳಗ್ ಬಂದಿಸ್ದಿಂದ ಅವ್ನ್ ಹೊರಗ್ ಕಳ್ಸೋ ತನಕ ಇರ್ಲೇಬೇಕು. ನೀವು ಕಾಲೇಜಿಂದ ರೆಕ್ರೂಟ್ ಮಾಡೋದು ಬಗ್ಗೆ ಹೇಳ್ತಿದ್ರಲ್ಲ, ಇವಾಗ ತುಂಬಾ ಜನ ಕಾಲೇಜಲ್ಲಿ ಓದ್ತಿರೋರಿಗೆ ಅಥವಾ ಇನ್ನು ಎಂಟರ್ ಆಗಿರಲ್ಲ ಇಂಡಸ್ಟ್ರಿಗೆ, ಅವರಿಗೆ ಆಕ್ಚುಲಿ ನನಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸೊ ನನಗಿನ್ನೂ ನೆನಪಿದೆ, ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗಿಂದ ಹೆಂಗೆ ನೋಡ್ತಾ ಇದ್ದಿದ್ದು ಇಂಡಸ್ಟ್ರಿನ, ಇವಾಗ ಏನ್ ನೋಡ್ತೀನಿ ಅಂತ. ಅದು ತುಂಬಾ ಎಕ್ಸ್ಪೆಕ್ಟೇಷನ್ ಚೇಂಜ್ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಏನು ಗೊತ್ತೇ ಇರಲ್ಲ ವರ್ಕ್ ಪ್ಲೇಸ್ ಅಂದ್ರೆ ಏನು, ಅಲ್ಲಿ ನಂದು ರೋಲ್ ಏನು, ಏನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಟೈಮಿಗೆ ಸರಿಯಾಗಿ ಕರೆಕ್ಟ್ ಆಗಿ ಬಟ್ಟೆ ಹಾಕೊಂಡು ಬರೋದು ಈಸ್ ಆಸ್ ಇಂಪಾರ್ಟೆಂಟ್ ಆಸ್ ದ ವರ್ಕ್ ಯು ಡೂ ಇನ್ ಇದು ವರ್ಕ್ ಪ್ಲೇಸ್ ಅಲ್ಲಿ. ಕಾಲೇಜಲ್ಲಿ ನಾನು ತಲೆ ಕೆದರ್ಕೊಂಡು ಹೆಂಗಾದ್ರೂ ಇಟ್ಕೊಂಡು ನಂದು ಇಂಟೆಲಿಜೆನ್ಸ್ ಒಂದೇ ಮ್ಯಾಟರ್ ಆಗೋದು ಅನ್ನಂಗೆ ಇರ್ತಾರೆ ಜನ. ಸೊ ಆ ತರದ್ದು ಕಾಮನ್ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಅಂದ್ರೆ ಈಗ ಅವ್ರನ್ನ ತಿದ್ದಬೇಕಲ್ಲ, ಈ ಕಾಲೇಜಿಂದ ಬರ್ತಿರೋರ್ನ ತಿದ್ದಿ ಕಾರ್ಪೊರೇಟ್ ವರ್ಲ್ಡಿಗೆ ರೆಡಿ ಮಾಡಬೇಕು. ಅದು ಕೆಲವೊಂದು ಎಕ್ಸಾಂಪಲ್ಸ್ ಹೇಳ್ತೀರಾ ಆ ತರದ್ದು? ಸೊ ಇವಾಗ ಏನಂದ್ರೆ, ಒಂದು ಮೋಸ್ಟ್ ಇಂಪಾರ್ಟೆಂಟ್, ಕಂಪನಿ ಮೇಲೆ ಕಂಪನಿ ಡಿಪೆಂಡ್ ಆಗುತ್ತೆ. ನೀವು ಕೆಲವು ಕಂಪನೀಸ್ ನೋಡಿದ್ರೆ ನೀವು ಹೇಳ್ದಂಗೆ ವೆರಿ ಕ್ಲಿಯರ್ಲಿ ನಾವು ಅದನ್ನ ಕರೆಯೋದೇ ಅಥವಾ ಅದನ್ನ ಅವ್ರು ಹೇಳೋದೇ ಪವರ್ ಡ್ರೆಸ್ಸಿಂಗ್ ಅಂತ ಒಂದ್ ಸಿಂಪಲ್ ಆಗಿ ಹೇಳ್ತಾರೆ. ಏನಪ್ಪಾ ಪವರ್ ಡ್ರೆಸ್ಸಿಂಗ್ ಅಂದ್ರೆ, ನೀಟಾಗಿ ಪ್ಯಾಂಟು ಶರ್ಟ್ ಹಾಕೊಂಡು ಒಂದು ಶೂಸ್ ಹಾಕೊಂಡು ಯು ಆರ್ ಎಕ್ಸ್ಪೆಕ್ಟೆಡ್ ಟು ಕಮ್ ಟು ದ ಆಫೀಸ್. ಅವ್ರು ಅಲ್ಲೇ ಒಂದು ಗೈಡ್ ಲೈನ್ ಹಾಕ್ಬಿಟ್ಟಿರ್ತಾರೆ. ಬಟ್ ಕೆಲವೊಂದು ಕಂಪನೀಸ್, ನೀವು ಇವತ್ತೇ ತಗೊಳ್ಳಿ, ದ ಗೂಗಲ್ಸ್ ಆಫ್ ದ ವರ್ಲ್ಡ್ ಆರ್ ಎನಿ ಆಫ್ ದೀಸ್ ಅದರ್ ಕಂಪನೀಸ್, ಸ್ಟಾರ್ಟ್ಅಪ್ಸ್, ದೇ ಬಿಲೀವ್ ಇನೋವೇಷನ್ ಇಸ್ ದ ಕೀ. ನೀವು ಹೇಳ್ದಂಗೆ ನನ್ನ ಬುದ್ಧಿನೇ ನನ್ನ ಇನ್ವೆಸ್ಟ್ಮೆಂಟ್. As long as I am civilized and I'm dressed that people do not look at me in an awkward way, they're okay. ನೀನ್ ಹೆಂಗಾರು ಬಂದ್ಕೋ ಆಫೀಸ್ಗೆ. ಎಷ್ಟೋ ಜನ ಕೆಲವೊಮ್ಮೆ ಹವಾಯಿ ಚಪ್ಪಲಿ ಕೂಡ ಹಾಕೊಂಡು ಅದೇ ಒಂದು ಟ್ರೆಂಡ್ ಅಂತ ಅನ್ಕೊಂಡೂನು ಇರ್ತಾರೆ. ಸೊ ಅದು ಆರ್ಗನೈಸೇಷನ್ ಟು ಆರ್ಗನೈಸೇಷನ್ ಡಿಪೆಂಡ್ ಆಗುತ್ತೆ. ಬಟ್ ಎಲ್ಲಿ ದೇರ್ ಹ್ಯಾಸ್ ಟು ಬಿ ಸಮ್ ಗ್ರೌಂಡ್ ರೂಲ್ ಸೆಟ್. ಅವ್ರು ಯಾವಾಗ ನಾವು ಆನ್ ಬೋರ್ಡ್ ಮಾಡ್ತೀವಿ ಫ್ರೆಶರ್ಸ್ ನ ತಗೊಂಡಾಗ, ಆ ಮೊದಲು 3 ತಿಂಗಳು ಇರುತ್ತಲ್ಲ, ನಾನು ಅವ್ರನ್ನ ಯಾವ ಕೆಲ್ಸಕ್ಕೂ ನಾವು ಕಳ್ಸಲ್ಲ. ಅದು ಒಂದು ಕ್ಲಾಸ್ ರೂಮ್ ಅಲ್ಲೇ ಕೂರಿಸಿ ಅವ್ರಿಗೆ ಆ ಒಂದು ಟ್ರೈನಿಂಗ್ ಕೊಟ್ಟು ಎಲ್ಲಿ ಹೋಗ್ಬೇಕಾದ, ಬರೀ ಯಾವಾಗ ಟೆಕ್ನಿಕಲ್ ಟ್ರೈನಿಂಗ್ ಮಾತ್ರ ಅಲ್ಲ, ಈ ತರಹದ ಬಿಹೇವಿಯರಲ್ ಟ್ರೈನಿಂಗ್, ಒಂದು ಆರ್ಗನೈಸೇಷನ್ಗೆ ಹೆಂಗ್ ಹೊಂದ್ಕೊಂಡು ಹೋಗ್ಬೇಕು, ಇವೆಲ್ಲಾನು ನಾವು ಅವ್ರಿಗೊಂಥರ, ಬಿಕಾಸ್ ಅವರೆಲ್ಲ ಕಾಲೇಜಿಂದ ಬಂದಿರೋದ್ರಿಂದ ಲಿಟ್ರಲಿ ಒಂದು ಪಾಠನೇ ತಗೋಬೇಕು. ಆ ನಂತರ ಅವ್ರು ಏನು ದೇ ವಿಲ್ ಲರ್ನ್ ದ ರೋಪ್ಸ್ ಆಫ್ ದ ಗೇಮ್. ಬಟ್ ಅಲ್ಲಿ ತನಕ ಅಟ್ಲೀಸ್ಟ್ ಆ ಫಸ್ಟ್ ಬಂದಾಗ ನಾವು ಅವ್ರಿಗೆ ಈ ತರ ಇರ್ಬೇಕು, ಪಾಲಿಸಿ ಅಂದ್ರೆ ಏನು, ಕೋಡ್ ಆಫ್ ಕಾಂಡಕ್ಟ್ ಅಂದ್ರೆ ಏನು, ಹೇಗ್ ನಿಮ್ಮ ನಡವಳಿಕೆ ಇರಬೇಕು ಆಫೀಸ್ ಅಲ್ಲಿ, ಇದನ್ನ ನಾವು ಅವ್ರಿಗೊಂದ್ಸಲಿ ಕ್ಲಿಯರ್ ಆಗಿ ಬರೀ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಮುಂಚೆ ಎಲ್ಲ ಹೇಳ್ತಾ ಇದ್ವಿ, ಹಂಗಾಗಿಯೂ ಕೂಡ ಕೆಲವೊಂದು ವಿಷಯಗಳು ನಡೆದು ಹೋಗ್ತಾ ಇತ್ತು. ಅವಾಗ ಅದನ್ನ ಏನಂತಾರೆ, ಇಟ್ ಯೂಸ್ ಟು ಗೆಟ್ ಇನ್ ಟು ಡಿಫರೆಂಟ್ ಲೀಗಲ್ ಆಂಗಲ್ ಇಟ್ ಸೆಲ್ಫ್ ಸಮ್ ಆಫ್ ದೀಸ್ ಇಶ್ಯೂಸ್. ಅದಕ್ಕೆ ಅಂತ ಇವಾಗ ಏನ್ ಮಾಡ್ತಾರೆ, ಪ್ರತಿಯೊಂದು ಕಂಪನಿನು ಎಂಪ್ಲಾಯಿ ಕೈಲಿ ಸರ್ಟಿಫಿಕೇಶನ್ ಒಂದು ಟೆಸ್ಟೇ ತೆಗೆಸ್ಬಿಡ್ತಾರೆ. ಕೋಡ್ ಆಫ್ ಕಾಂಡಕ್ಟ್ ಗೆ ನೀವು ಒಂದು ಟೆಸ್ಟೇ ಬರಿಬೇಕು ಆಫೀಸ್ ಅಲ್ಲಿ. ಆ ಟೆಸ್ಟ್ ನ ನೀವು ಪ್ರತಿ ವರ್ಷ ತಗೋಬೇಕು, ರಿಫ್ರೆಶ್ ಮಾಡ್ಬೇಕು, ಸರ್ಟಿಫೈ ಮಾಡ್ಕೋಬೇಕು. ಸೊ ಹಂಗಂದ್ರೆ ನಾವು ನಿಮ್ಗೆ ಏನ್ ಹೇಳ್ಕೊಟ್ಟಿದೀವೋ ನೀವು ಅದನ್ನ ಅರ್ಥ ಮಾಡಿ ನೀವು ಟೆಸ್ಟ್ ತಗೊಂಡು ಪಾಸ್ ಆಗಿದ್ದೀರಾ. ಆಗೇನಾಗುತ್ತೆ, ಬೇರೆ ಏನೇ ತೊಂದರೆ ಆದ್ರೂ ಎಂಪ್ಲಾಯಿ ಬಿಕಮ್ಸ್ ಲಯಬಲ್ ಫಾರ್ ಹಿಸ್ ಬಿಹೇವಿಯರ್, ಹಿಸ್ ಆರ್ ಹರ್ ಬಿಹೇವಿಯರ್.
So these are few things that companies are also evolving with time. ಉಳಿದ ಭಾಗ ಮುಂದಿನ ವಾರದ ಸಂಚಿಕೆಯಲ್ಲಿ.